ಜನರಿಗೆ ನೀಡಿರುವಂತದ್ದು ಯಾವ್ದು ಯೋಜನೆಗಳು ಸಿದ್ದರಾಮಯ್ಯ ತರಲ್ಲ. ಯಾಕಂತಂದ್ರೆ ಯೋಜನೆಗಳು ಯಾಕೆ ಆಯ್ಕೆ ಮಾಡಿದ್ರು? ಅವರನ್ನ ನಾನು ಆಯ್ಕೆ ಮಾಡಿಲ್ಲ, ವೋಟರ್ ಐಡಿ ಮಾಡಿಲ್ಲ. ಅದ್ರ ಮೇಲೆ ಡಿಪೆಂಡ್ ಆಗಿರಿ ನೀವು. ಅಲ್ಲ ನೀವ್ ಹೇಳತ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿ 2,000 ಕೊಡ್ತಾರು. ನೀವೆಲ್ಲ ಹೇಳ್ತಿರೋದು ಯಾರು ಹೇಳಿದ್ದು? ಅಕ್ಕಿ ಕೊಡ್ತಾರೆ, ಅದ್ ಕೊಡ್ತಾರೆ, ಇದ್ ಕೊಡ್ತಾರೆ. ನಾವು ಕೊಡಂಗಿಲ್ಲ. Okay, ಅವ್ರು ಕೊಡಂತಾರು, strategy. ಕೊಟ್ಟಿದ್ದನ್ನ ವಾಪಸ್ ಅಂತೂ ಕಳ್ಸಲ್ಲ. ಮೇಡಮ್ ನಾನು ಒಂದ್ ಹೇಳ್ತೀನಿ ನೋಡು, ಅದೊಂದು ಅವ್ರ ಸ್ಟ್ರಾಟರ್ಜಿ. ಈಗ ನೀವು ರಿಕ್ರೂಟ್ಮೆಂಟ್ ಮಾಡಿ ಅಂತ ಹ್ಯಾವ್ ಯು ಎವರ್ ಪ್ರೊಟೆಸ್ಟೆಡ್? ಸರ್ ಸರ್ ಈ ಪ್ರೊಟೆಸ್ಟ್ ನಾನು ಪ್ರೂಫ್ ಕೊಡಿಸ್ತೀನಿ ಸರ್. ಉಚಿತ ಯೋಜನೆ ಬ್ಯಾಡ ಅಂತೇಳಿ ಹೆಣ್ಮಕ್ಳು ಹೇಳಿದ್ದಾನೆ, ನಾನು ಪ್ರೂಫ್ ಕೊಡಿಸ್ತೇನೆ. ಪ್ರೊಟೆಸ್ಟ್ ಮಾಡಿದ್ರೆ ಪ್ರೊಟೆಸ್ಟ್ ಮಾಡಿದ್ರೆ ಆರ್ಥಿಕತೆ ಹಾಳು ಮಾಡೋದಲ್ಲ. ಆಗಿರ್ಬೋದು, ಒನ್ ಡೇ ಆಗಿರ್ಬೋದು, ಬಟ್ ಫ್ಯೂಚರ್ ಒಂದ್ ಸ್ಟೂಡೆಂಟ್ ಅವ್ನ್ ಲೈಫ್ ಲಾಂಗ್ ಅವ್ನ ಹಾಳು ಓಕೆ, ಮಾಡ್ಬೇಕಾದ್ರೆ ಸ್ಟೂಡೆಂಟ್ ಫ್ಯೂಚರ್ ಬೇರೆ ಬೇರೆ 108 ದಾರಿ ಅದಾವ ಸಿಸ್ಟರ್. ನಾಟ್ ಓನ್ಲಿ ಜಾಬ್. ಡೋಂಟ್ ಡಿಪೆಂಡ್ ಆನ್ ಒನ್ ಜಾಬ್. ನೀವ್ ಏನ್ ಹೇಳಕತ್ತೀರಿ? 3,000 ಕೊಡ್ತಾರಂತ. ನಮ್ PG ಅಮೌಂಟ್ 5,000. 3,000 ನಾವೇನ್ ಮಾಡೋಣ? ನೀವ್ ಪಾಠ ಇವತ್ತ ಪ್ರೊಟೆಸ್ಟ್ ಮಾಡಿದ್ರು. ಮ್ಯಾಕ್ಸಿಮಮ್ ಜನ ಏನ್ ಹೇಳ್ತಾ ಇದ್ರು, ನಾವ್ ಊರಿಂದ ಬಂದಿವಿ, ನನ್ ಮದ್ವೆ ಆಗಿಲ್ಲ, 35 ವರ್ಷ ತನ ಇಲ್ಲೇ ಇದೀವಿ, 5 ವರ್ಷ ತನ ಯಾಕೆ ಡಿಲೇ ಮಾಡ್ತೀರಿ? ಎಕನಾಮಿಕಲ್ ಸ್ಟೇಬಲ್ ಆಗ್ಬೇಕಾಗ್ಯದಲ್ಲ ನಿಮ್ಗೆ. ಅಲ್ಲ ಮೇಡಮ್ ಆಗ್ರಿ, ಯಾಕೆ ನಮ್ ಬಗ್ಗೆ ಥಿಂಕ್ ಮಾಡಕತ್ತಿಲ್ಲ? ಇಷ್ಟು ಲಕ್ಷ ಜನ ಸ್ಟೂಡೆಂಟ್ಸ್ ಬಗ್ಗೆ, ಜೀವನದ ಬಗ್ಗೆ ಯಾಕೆ ಥಿಂಕ್ ಮಾಡತ್ತಿಲ್ಲ? ಓನ್ಲಿ ಅಲ್ಲಿ ಇರ್ತಕ್ಕಂತ ಆಂಬುಲೆನ್ಸ್ ಅವ್ರ ಟೈಮ್ ಡಿಲೇ ಬಗ್ಗೆ ಥಿಂಕ್ ಮಾಡಕತ್ತೀರ. ಅಂದ್ರೆ ಇವ್ರ ಲೈಫ್ ಇಲ್ಲ, ನಿಮ್ ಲೈಫ್ ಇದೆ. ಹಾಗಿದ್ರೆ ನಿಮ್ಗೆಲ್ಲ ಗೊತ್ತೈತಿ, ಎದಕ್ಕೆ ಪ್ರೊಟೆಸ್ಟ್ ಮಾಡ್ತೀರಿ? ಗೌರ್ಮೆಂಟ್ ಚೇಂಜ್ ಆಗ್ಬಿಟ್ಟ ಕಾಯಿರಿ, ಗೌರ್ಮೆಂಟ್ ಚೇಂಜ್ ಆಗಿ ಬಂತಂದ್ರೆ ಎರಡು ಪಾರ್ಟಿ ಅದಾವಲ್ಲ. ಅಂದ್ರೆ ಗೌರ್ಮೆಂಟ್ ಚೇಂಜ್ ಆಗ್ಬಿಟ್ಟು ಕಾಯಿ ಅಂತ ಹೇಳ್ತೀನಿ. ಈಗ ನಿಮ್ಗೆ ಬಸ್ ಫ್ರೀ, ಆ ಫ್ರೀ ಅದನ್ನ ತೆಗದ್ರ ಅನುಭವಿಸ್ತಾ ನಮ್ಮ ಜಾಬ್ ಅವ್ರ ನೀವು ಹೇಳ್ಬೇಕು. ಎಲ್ಲರೂ ಕೂಡ ಓಟ್ ಹಾಕಿರ್ತೀವಿ. ಎಲ್ಲರೂ ಕೂಡ ಓಟ್ ನಮಗ್ ಹಾಕಿರ್ತೀವಿ. ಕೊಡ್ತಿದ್ರ ಅಂದ್ರೆ ನಾವು ಓಪನ್ಲಿ ಹೇಳ್ತಿದ್ದೇನೆ. ಈ ಪ್ರೊಟೆಸ್ಟ್ ಅಲ್ಲ, ನಾನು ಲಾಸ್ಟ್ ನಾನು ತಗೋಗತ್ತಿಲ್ಲ. ನಾವು ಆದ್ರೂ ಅದಕ್ಕೆ ಸಂಬಂಧ ಇಲ್ಲ. 8ನೇ ಪ್ರೊಟೆಸ್ಟ್. Rahul Gandhi has never spoken. Rahul Gandhi has never addressed the issue of not recruitment in Karnataka. ಈಗ ಎಕ್ಸಾಂಪಲ್ ಬಸ್ ಒಳಗ ಪ್ರೊಟೆಸ್ಟ್ ಮಾಡ್ಬೋದು. I am against the protest, right? ಯಾರು ಈ ವಿಷಯ ಮೇಲೆ ಮಾತಾಡಿದಾರಲ್ಲ ಅವರು ನನ್ನ ಆಧಾರ್ ಕಾರ್ಡ್ ಬೇಡ, ರೊಕ್ಕ ತಗೊಂಡು ಟಿಕೆಟ್ ಕೊಡ್ರಿ ಅಂತ ಹ್ಯಾವ್ ದೇ ಟೋಲ್ಡ್ ಎವರ್? ಸರ್ ಮಾದೇವಪ್ಪ ಸರ್ ಒಂದ್ ಸೆಕೆಂಡ್ ಸರ್ ಒಂದ್ ಸೆಕೆಂಡ್ ನೋ ರೈಟ್ ಸರ್ ಒಂದ್ ಸೆಕೆಂಡ್ ಸರ್ 3,000 ರೂಪಾಯಿ ಸ್ಟೂಡೆಂಟ್ಸ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು 3,000 ರೂಪಾಯಿ ಅಕೌಂಟಿಗೆ ಬಂದಾಗ ನನಗೆ ಬೇಡ ಅಂತ ಗವರ್ನಮೆಂಟ್ ಗೆ ವಾಪಸ್ ರೊಕ್ಕ ಕೊಡ್ತಾರೆ. ಒಂದ್ ಸೆಕೆಂಡ್ ಸರ್ 4th February 2026 Dharwad protest. Is it right or wrong? So are we all ready? Yes, sir. Are you ready? Yes, sir. All the matters and discussions that will happen today in this debate are personal opinions. Okay, I want to begin this debate from the team who is in the favor of this Dharwad protest. Is right. Who would like to speak? protest is better than being a silent for this injustice because ನಮ್ದು ದೇಶ ಒಳಗೆ ಸ್ವತಂತ್ರ ನಾವು ಪಡ್ಕೊಂಡಿದ್ದೆ ಒಂದು ಪ್ರೊಟೆಸ್ಟ್ ಮಾಡಿದ್ದಕ್ಕಾಗಿ. ಅವತ್ತೇ ನಾವು ಸೈಲೆಂಟ್ ಇರ್ತಿದ್ವು ಅಂದ್ರೆ ಇವತ್ತು ನಮ್ದು ಇಷ್ಟು ಫ್ರೀಡಮ್ ಆಗಿ ನಾವು ಇರ್ತಾ ಇರ್ಲಿಲ್ಲ. ಸೊ ನಾ ಏನಂತ ಹೇಳ್ತೀನಿ ಅಂತಂದ್ರೆ, ನಾವು ಪ್ರೊಟೆಸ್ಟ್ ಮಾಡಿದಾಗೆ ನಮ್ಮ ದೇಶ ಎಚ್ಚರಗೊಳ್ತೈತೆ ಅಂತ ಅಂದು ನಮ್ಮ ಪ್ರೊಟೆಸ್ಟ್ ಮಾಡೋದೇ ಒಂದು ಒಳ್ಳೆ ಒಂದು ಕರೆಕ್ಟ್ ವೇ ಅಂತ ಅಂದ್ ಹೇಳಿ ನಾವು ಪ್ರೊಟೆಸ್ಟ್ ಐ ಆಮ್ ದಿ ವೇ ಪ್ರೊಟೆಸ್ಟ್ ಈಸ್ ರೈಟ್ ಅಂತ ಹೇಳ್ತೀವಿ. ಪ್ರೊಟೆಸ್ಟ್ ಮಾಡಿ ಈಗ ತೊಗೊಂಡ್ರೆ ಸ್ವಾತಂತ್ರ್ಯ ತೊಗೊಂಡ್ರೆ ಅಂದ್ರಿ, ಆ ಗೌರ್ಮೆಂಟ್ ಇದ್ದಿದ್ದಿಲ್ಲ ನಮ್ದು. ಅದಕ್ಕೆ ನೀವು ಪ್ರೊಟೆಸ್ಟ್ ಮಾಡಿದ್ರಿ, ಅವ್ರು ಓಡೋದ್ರೆ ಈಗ ಗೌರ್ಮೆಂಟ್ ಐತಿ, ನಾವೇ ಚೂಸ್ ಮಾಡ್ಯಾವ್ರಿ ಗೌರ್ಮೆಂಟ್. ನೀವೇ ಎಲ್ಲ ಓಟ್ ಹಾಕಿರಿ, ನಾವು ಓಟ್ ಹಾಕೀವಿ. ನೀವು ಎಷ್ಟು ಪ್ರೊಟೆಸ್ಟಿಂದ ನಿಮ್ಗೆ ನ್ಯಾಯ ಸಿಕ್ಕೈತಿ ಪ್ರೊಟೆಸ್ಟ್ ಮಾಡೋದ್ರಿಂದ. ಇದು ನನ್ನ ಖುಷಿ. ನಮ್ದು ಪಾಲಿಟಿಕ್ಸ್ ಹೇಳ್ತೈತಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ. ಎಲ್ಲೈತಿ? ನೀವು ಓಟ್ ಹಾಕಿರಿ, ನಾವು ಓಟ್ ಹಾಕಿವಿ, ಬಟ್ ಅವ್ರು ಹೇಳ್ತಾರಷ್ಟೇ. ಅವರಿಗೆ ಸಪೋರ್ಟ್ ಆಗೋವಂಥದ್ದು ಏನು ಮಾಡತ್ತಿಲ್ಲ. ಅವರು ಬರೀ ಅಗೇನ್ಸ್ಟೇ ಮಾಡತ್ತಾರ. ಹಂಗೆ ನೋಡಿದ್ರೆ ಇವಾಗ ಕಾಲ್ಫಾರ್ಮ್ ಕರಿಬೇಕಲ್ಲ, ಅವ್ರಿಗೆ ಯಾರು ಮಾಡಂತಿದ್ರು? ಫ್ರೀ ಬಸ್ಸು, ಫ್ರೀ ಇದ್ರದ್ದೇ ದುಡ್ಡು ಅದು ಕುಳಿತಿತ್ತಲ್ಲ. ಸೊ ಎಷ್ಟು ಅಮೌಂಟ್ ಬರ್ತಿತ್ತು ಇವಾಗ, ಅದನ್ನೆಲ್ಲ ವೇಸ್ಟ್ ಮಾಡತ್ತಾರಲ್ಲ ಇವರು. ಈ ಕ್ವಶನ್ಸ್ ಕೇಳಕ್ ಮುಂಚೆನೆ ನಾವು ವೋಟ್ ಹಾಕುವಾಗ ಯಾರ ನಾಯಕತ್ವನ ವಹಿಸ್ಬೇಕು ಅನ್ನೋದು ನಾವು ಮೊದ್ಲೇನೆ ಚೂಸ್ ಮಾಡಿದ್ರೆ ಇಂಥ ಪ್ರಾಬ್ಲಮ್ಸ್ಗಳು ನಮ್ ಕ್ರಿಯೇಟ್ ಆಗ್ತಿರ್ಲಿಲ್ಲ. ನಾನು ಒಬ್ಳು ಆಯ್ಕೆ ಮಾಡ್ಬೋದು, ನಾನ್ ಯಾರು ಚಲೋ ಅನಿಸ್ತಾರ ಅವ್ರು ಹಾಕ್ಬೋದು. ಉಳಿದವ್ರು ಎಲ್ಲಾರು ಇವಾಗ ಪ್ರೊಟೆಸ್ಟ್ ಮಾಡಕ್ ಇಷ್ಟು ಜನ ಸೇರಿದ್ರು. ಇವ್ರು ಅಷ್ಟು ಜನನು ಯಾವ್ದಕ್ಕೋ ಒಂದು ಬಿಜೆಪಿಗೆ ಆಗ್ಲಿ ಒಂದು ಕಾಂಗ್ರೆಸ್ಗೆ ಆಗ್ಲಿ ವೋಟ್ ಹಾಕಿರ್ತಾರ. ಆ ಹಾಕಿರುವಾಗ ನಾವು ಲೀಡರ್ ವೋಟ್ ಫಾರ್ ಜಾಸ್ತಿ ಬಿದ್ದದ ಕಾಂಗ್ರೆಸ್ಗೆ, ಹಾಗಾಗಿ ಅವ್ರು ಲೀಡರ್ ಆದ್ರು. ಅವ್ರ ಲೀಡರ್ ಆಗಿ ಏನ್ ಮಾಡಿದ್ರು? ಈ ಸ್ಕೀಮ್ಗಳೆಲ್ಲ ಬಂದು. ಇವಾಗ ನೀವು ಜಾಬ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ? ಎಕನಾಮಿಕಲಿ ಸ್ಟೇಬಲ್ ಆಗ್ಬೇಕಂತಾನೆ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಲ್ಲ. ಸ್ಟೂಡೆಂಟಿಗೆ ಇರತ್ತೆ ನಾಲೆಜ್.
2,000 ರೂಪಾಯಿ ಕೊಡೋದು, ಆಮೇಲೆ ಯುವ ನಿಧಿ ಯೂಸ್ ಆಗತ್ತಿಲ್ಲ ಅಂತ ಹೇಳತ್ತಿಲ್ಲ, ಅದು ಪ್ರತಿ ಮಂತ್ ಬರಲ್ಲ. ಸೊ ಯಾವಾಗಾದ್ರೂ ಒಮ್ಮೆ ಬರುತ್ತೆ, ಯಾವಾಗಾದ್ರೂ ಒಮ್ಮೆ ಬಿಡತ್ತ. ಅದನ್ನ ನಾವು ಮಾಡಂತಾನು ಹೇಳಿದ್ದಿಲ್ಲ. ನಾವು ಎಲ್ಲರೂ ಅಮೌಂಟ್ ವೇಸ್ಟ್ ಆಗತ್ತೆ, ನಮಗ್ ಅದ್ ಮುಂದ್ ಬರತ್ತಂತ ಸ್ಟೂಡೆಂಟ್ಸ್ ಯೋಚನೆ ಮಾಡ್ಬೋದು, ಮದರ್ಸ್ ಯೋಚನೆ ಮಾಡಲ್ಲ ಆ ತರ. ಮತ್ತೆ ಕರೆಂಟ್ ಬಿಲ್ನು ಫ್ರೀ ಮಾಡಿದ್ರು, ಅದನ್ನ ಯಾರು ಮಾಡಂತ ಹೇಳಿದ್ವಿ? ನಾವೇನಾದ್ರೂ ಹೇಳಿದ್ವಾ? ನಾವು ಓಟ್ ಹಾಕದೇ ಇರ್ಬೋದು, ನಾವ್ ಯಾರಿಗ್ ಹಾಕಿದೀವಿ ಅದು ಸೆಕೆಂಡರಿ, ಬಟ್ ಓಟ್ ಹಾಕ್ತಾ ಇರ್ಬೋದು. ಆದ್ರೆ ಜನ ಏನ್ ಮಾಡ್ತಾರ ಅಂದ್ರೆ, ಹಳ್ಳಿ ಜನ ಆಗಿರ್ಬೋದು, ಒಬ್ಬೊಬ್ರಿಗೆ ಎಷ್ಟೋ ಗೊತ್ತಿದ್ದೋರೆ 2,000 ರೂಪಾಯಿ ಬರತ್ತಲ್ಲ, ನಾವ್ ಯಾಕೆ ಸುಮ್ನೆ ಇರ್ಬೇಕು, ಬಿಟ್ಟಿ ಬರತ್ತಲ್ಲ ಯಾಕೆ ಸುಮ್ನೆ ಇರ್ಬೇಕಂತ ನಿಮ್ ಪೇರೆಂಟ್ಸ್ ನೀವ್ ಹೇಳ್ಬೋದಲ್ಲ, ನೀವ್ ಕಲ್ತೀರಿ, ನಿಮ್ ಪೇರೆಂಟ್ಸ್ ಹೇಳ್ಬೋದು, ನಿಮ್ ಮೋನ್ಯಾ ನಿಲ್ಲಿಸ್ಕೊಂಡು ನೀವ್ ಎಲ್ಲಾರ್ಗಿ ಹೇಳ್ಬೋದು. ಎಲ್ಲ ಇಡೀ ದೇಶ ಮಾಡ್ಬೋದು. ನೀವ್ ಓಣಿ ಒಳಗುನು ಹೇಳ್ಬೋದು. ಒಂದ್ ಓಣಿ ಸುಧಾರಣೆ ಆದ್ರೆ ಹಳ್ಳಿನೇ ದಿಲ್ಲಿ ಆಗೋದು. ಆಮೇಲೆ ನೀವು ಪ್ರೊಟೆಸ್ಟ್ ಬಗ್ಗೆ ಹೇಳಾಕತ್ತೀರಿ. ಪ್ರೊಟೆಸ್ಟ್ ಮಾಡೋ ರೀಸನ್ ಏನು? ಮೇನ್ ರೀಸನ್ ಏನು? ಪ್ರೊಟೆಸ್ಟ್ ಯಾಕೆ ಮಾಡಾಕತ್ತೀವಿ? ಅಲ್ಲಿಂದ ನಮಗ್ ನ್ಯಾಯ ಸಿಗಾಕತ್ತಿಲ್ಲ ಅಂತ ಮಾಡಾಕತ್ತೀವಿ. ನೀವೇ ಕರೆಕ್ಟ್ ಆಗಿದ್ರೆ, ದೇಶನೂ ಕರೆಕ್ಟ್ ಆಗಿದ್ರೆ, ರಾಜಕೀಯ ನಾವು ಹಾಕಿರ್ತಕ್ಕಂಥ ಓಟ್ ಕರೆಕ್ಟ್ ಆಗಿದ್ರೆ ನಾವೇ ಪ್ರೊಟೆಸ್ಟ್ ಮಾಡ್ತಿದ್ವಿ. ನಾನು ಕೂಡ ಜಾಬಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಹಂಗಂತೇಳಿ ನಾನು ಇವತ್ತು ಸ್ಟ್ರೈಕಿಗೆ ಹೋಗಿಲ್ಲ. ಯಾಕಂತಂದ್ರೆ ನಾನು ಎಕನಾಮಿಕಲಿ ಸ್ಟೇಬಲ್ ಆಗ್ಲಕ್ಕ ಗೌರ್ಮೆಂಟ್ ಜಾಬಿಗೆ ಡಿಪೆಂಡ್ ಆಗಿಲ್ಲ. ನಾನು ಈ ರೀತಿ ಸ್ಕೀಮ್ಗಳು ನಡೆತಾವ, ಸ್ಕ್ಯಾಮ್ಗಳು ನಡೆತಾವ, ಏನ್ ಒಟ್ಟಾರೆ ನಡೆತಾವ. ಇಲ್ಲಿ ಯಾವುದೂ ಇಲ್ಲಿ ಇಲ್ಲ. ಯಾಕೆ ಓದತ್ತೀವಿ ಅಂತ ಓಕೆ, ನಾನ್ ಓದ್ತೀನಿ, ಆದ್ರೆ ಇವತ್ತು ಸ್ಟ್ರೈಕಿಗೆ ಹೋಗಿಲ್ಲ. ಸ್ಟಿಲ್ ನಾನ್ ಮಾಡ್ತೀನಿ, ಆದ್ರೆ ಅದಕ್ಕೆ ಡಿಪೆಂಡ್ ಆಗಿಲ್ಲ. ಅಲ್ಲ, ಸೈಲೆಂಟ್ ಇದ್ರು ಏನು ಯೂಸ್ ಆಗತ್ತಿಲ್ಲ. ಅಟ್ಲೀಸ್ಟ್ ಇದನ್ನಾದ್ರೂ ಮಾಡನಲ್ಲ ಅಂತ ಒಂದು ಭರವಸೆ ಅಷ್ಟೇ. ಅಲ್ಲ, 200 ವರ್ಷಗಳಿಂದನೇ ಸ್ವಾತಂತ್ರ್ಯ ಸಿಕ್ಕಿಲ್ಲ. 200 ವರ್ಷ ಕಾಲ ಹೋರಾಡಿದ್ದಾರೆ, ಆದ್ರೂ ಇನ್ನು ಸ್ವಾತಂತ್ರ್ಯ ಸಿಕ್ಕಿರ್ಲಿಲ್ಲ. ಆಮೇಲೆ ಸಿಕ್ಕಿತ್ತು. ಹಂಗಂತೇಳಿ ನೀವು ಜಾಬ್ ಸಿಗುತ್ತೆ ಅಂತೇಳಿ ಅದನ್ನ ಸ್ಟ್ರೈಕ್ ಮಾಡಿದ ಬೆಳಗ್ಗೆ ನಮಗೆ ಈ ಸ್ವಾತಂತ್ರ್ಯ ಸಿಕ್ಕಿದ. ಸ್ಟ್ರೈಕ್ ಮಾಡ್ಲಿಲ್ಲ ಸಿಕ್ತಿದಿಲ್ಲ. ಅಲ್ಲೇ ಅಂದ್ರೆ ಈ ಜಾಗಿನ ಮ್ಯಾಗ ಇದ್ದಿದ್ದೆ ನಾವು ಫ್ರೀಡಮ್ ಆಗಿ ಇದ್ದಿದ್ದೇವೆ ಅಂದ್ರೆ ಓಕೆ, ಅಷ್ಟು ಟೈಮ್ ನಿಮ್ ಕಡೆ ಐತಾ? ಅಷ್ಟು ಟೈಮ್ ನಿಮ್ ಕಡೆ ಐತಾ? ನಮ್ ಜಾಬ್ ಸಿಗ್ತದ, ನಾನು ಇಷ್ಟು ಟೈಮ್ ತನ ನಾನು ವೇಟ್ ಮಾಡ್ತೀನಿ ಅಂತ ಟೈಮ್ ಇರ್ಲಿಲ್ಲ. ಬಟ್ ಸ್ಟ್ರೈಕ್ ಮಾಡಿದ ಓಕೆ, ನೀವು ಟೈಮ್ ಕೊಟ್ಟು 100 ವರ್ಷ ಕಾಲ ನೀವು ಇದೇ ರೀತಿ ಮಾಡ್ತಾ, ಅವ್ರು ಹಂಗ ಮಾಡ್ತಾರ, ನೀವು ಹಿಂಗ ಮಾಡ್ತೀರಿ. ನಿಮ್ ಟೈಮ್ ನ ಹಿಂಗೆ ಎಕ್ಸ್ಪ್ಲೋರ್ ಮಾಡ್ಕೊಂತಾನೆ ಹೋಗ್ತೀರಾ, ಏನ್ ಇದೇ ಮಾಡ್ಕೊಂತಿರ್ತೀರಾ? ನೀವ್ ಹೇಳ್ರಿ ಯಾವ ತರ ಮಾಡ್ಬೇಕು. ಇವಾಗ ನಾವು ಮಾಡ್ಬಾರ್ದಲ್ಲ, ಸೈಡ್ ಬಿ ಪ್ಲಾನ್ ನೀವು ಇಟ್ಕೋಬೇಕು. ನೀವು ವೆನ್ ಕಮ್ಸ್ ಗೌರ್ಮೆಂಟ್ ಜಾಬ್ ಸೈಡ್ ಪೀಪಲ್ ಸೆಕೆಂಡ್ ಪಾಯಿಂಟ್ ಇಟ್ಕೊಳ್ಳೇಬೇಕಾಗತ್ತಲ್ಲ. ಇಟ್ಕೋಬೇಕು. Government ಸೆಕೆಂಡ್ job ಪಾಯಿಂಟ್ ಮಾಡೋರು ಇಟ್ಕೋಬೇಕು. ಏನ್ ನೀವು ಮಾಡ್ಬೇಕು? ಡಿಗ್ರಿ ಮುಗಿಸಿದಾರಲ್ಲ, ಡಿಗ್ರಿ ಮೇಲೆ ಹೋಗ್ರಿ, ಪಾರ್ಟ್ ಟೈಮ್ ಜಾಬ್ ಮಾಡ್ರಿ. ನಿಮಗೆ ನನಗೆ ಅಕಸ್ಮಾತ್ ಏನಾದ್ರೂ ಕಾಂಪಿಟೇಟಿವ್ ಮೇಲೆ ಇಂಟ್ರೆಸ್ಟ್ ಇತ್ತಂದ್ರೆ ಪಾರ್ಟ್ ಟೈಮ್ ಜಾಬ್ ಆಗಿದ್ರೆ ನಾವು ಓದಿದ ಬೆಲೆನೇ ಇಲ್ವಾ? ನಾವು ಹೋಗಿದ್ದು ಇದು ಬೆಲೆ ಜಾಬ್ ಹೋಗ್ಬೇಕಂತ ಅವ್ರು ನೀವು ಓದಿರ ಅಂತ ನಿಮ್ಗೆ ಸರ್ಟಿಫಿಕೇಟ್ ಕೊಡ್ತಾರಾ? ನೀವು ಇಷ್ಟು ವರ್ಷ ಓದಿರಿ, ನೀವು 3 ಇಯರ್ ಓದಿರಿ, 4 ಇಯರ್ ಓದಿರ ಅಂತ ನಿಮಗೆ ಏನಾದ್ರು ಸರ್ಟಿಫಿಕೇಟ್ ಕೊಡ್ತಾರಾ? ಅಕ್ಕ, ಓದಿದ್ರು ಕೂಡ ಬೇರೆ ದಾರಿನೂ ಇರ್ತಾವ ಅಕ್ಕ. ನೀವ್ ಮಾಡ್ಬೋದು, ಓನ್ ಬಿಸ್ನೆಸ್ ಕೂಡ ಮಾಡ್ಬೋದಲ್ಲ. ಓದಿದ್ರೆ ಗೌರ್ಮೆಂಟ್ ಜಾಬ್ ಅಂತಾನೆ ಏನು ಡಿಪೆಂಡ್ ಆಗ್ಬಾರ್ದು. ನೀವು ಬೇಗ ಬರ್ತೀವಿ. ಪ್ರೈವೇಟ್ ಜಾಬ್, ಈಗ ಗೌರ್ಮೆಂಟ್ ಜಾಬ್ ಇರ್ತಕ್ಕಂಥ ಫೆಸಿಲಿಟಿ ಪ್ರೈವೇಟ್ ಜಾಬ್ ಇದಾವ? ಇವಾಗ ನರೇಂದ್ರ ಮೋದಿ ಅವ್ರು ಏನ್ ಮಾಡಿದಾರ, ಈ ರೀತಿ ಸ್ಕ್ಯಾಮ್ಗಳು ಗೌರ್ಮೆಂಟ್ ಇಂದಾನೆ ಆಗ್ತಿದಾವೆ ಅಂತಂದ್ರೆ ದುನಿಯಾ ಅಂದ್ರೆ ಎಲ್ಲ SBI ಬ್ಯಾಂಕ್ ಇಂದ ಹಿಡಿದು ಎಲ್ಲಾನು ಪ್ರೈವೇಟಿಗೆ ಒಪ್ಸಾರೆ. ಅದಕ್ಕ ಕರೆಕ್ಟ್ ಆಗಿ ಎಲ್ಲಾನು ಸ್ಟೇಬಲ್ ಆಗಿ ಎಲ್ಲಾನು ಫಾಲೋ ಅಪ್ ಮಾಡ್ತದ ಅಂತೇಳಿ. ಯಾಕ ಗೌರ್ಮೆಂಟ್ ಕರೆಕ್ಟ್ ಮಾಡ್ತಿಲ್ಲ, ಒಳಗೊಳಗ್ ರೊಕ್ಕ ತಗೋದು, ಭ್ರಷ್ಟಾಚಾರ ನಡೆಯತ್ತದ, ಹಂಗಾಗಿ ಎಲ್ಲಾನು ಪ್ರೈವೇಟ್ ಆಗಿ ಮಾಡೋದು. ನೀವು ಹೇಳ್ತಿರೋದು ನಿಜ. ಯಾವ್ದೇ ಇರ್ಲಿ, ಯಾಕಂದ್ರೆ ಪ್ರೈವೇಟಿಗೆ ಕೊಡ್ತಾ ಇದ್ದಾರೆ. ಇವೆಲ್ಲ ಸ್ಕ್ಯಾಮ್ಗಳು ನಡೆಯತ್ತವ. ಈಗ ಮೊನ್ನೆ KE ಅದು ಯಾವ್ದು KE ಇದು ಎಕ್ಸಾಮ್ ನಡೀತಲ್ಲ, ಅದನ್ನ ಯಾರು ಮಾಡಿದಾರ? ಗೌರ್ಮೆಂಟ್ ಅವ್ರು ಮಾಡಿಲ್ಲ. ಅದನ್ನ ಪ್ರೈವೇಟ್ ಅವ್ರು ಇಟ್ಕೊಂಡು ಅದ್ ಎಕ್ಸಾಮ್ ನ ನಡೆಸಿದ್ರು. ಮೇಡಮ್, ನೀವ್ ಹೇಳ್ತಾ ಇದೀರಿ ಅದಕ್ಕೆ ಸೆಕೆಂಡ್ ಆಪ್ಷನ್ ಇಟ್ಕೋಬೇಕಂತ ಹೇಳ್ತೀರಿ. ಓಕೆ, ಸೆಕೆಂಡ್ ಆಪ್ಷನ್ ಇಟ್ಕೊಂಡ್ ತಿಳ್ಕೋರಿ. ಅಕಸ್ಮಾತ್ ನಿಮ್ಗೆ ಗೌರ್ಮೆಂಟ್ ಜಾಬ್ ಅಂದ್ರೆ ನೀವು ಗೌರ್ಮೆಂಟ್ ಜಾಬ್ ಬಿಟ್ಟು ಪ್ರೈವೇಟ್ ಜಾಬಿಗೆ ಬಂದ್ಬಿಡ್ತೀರಿ, ಬಿಸ್ನೆಸ್ ಮಾಡ್ತೀರಿ. ನೀವ್ ಮಾತಾಡ್ರಿ, ಅವ್ರು ಕೇಳಿಕತ್ತೆ ನಾವು ಹೇಳಿದ್ದು ಹೇಳ್ರಿ. ನಾನು ಓದಿದ ತಕ್ಕಂಗ ಆ ಟೈಮ್ ನಲ್ಲೇ ಆ ಜಾಬ್ ಸಿಕ್ಕಿತ್ತಂದ್ರೆ ನಾನು ಮಾಡ್ತೀನಿ. ಅದೇ ಲೇಟ್ ಟೈಮ್ ಹೋಯ್ತಂತಂದ್ರೆ ನಾ ಡಿಪೆಂಡ್ ಆಗಲ್ಲ. ಯಾಕಂತಂದ್ರೆ ಅದು ನನ್ಗೆ ಇಷ್ಟ ಇಲ್ಲ. ಯಾಕಂದ್ರೆ ಇಷ್ಟು ಟೈಮ್ ಹೋಗಿತ್ತಂತಂದ್ರೆ ಇಲ್ಲಿ ಇವತ್ತ ಪ್ರೊಟೆಸ್ಟ್ ಮಾಡಿದ್ರು. ಮ್ಯಾಕ್ಸಿಮಮ್ ಜನ ಏನ್ ಹೇಳ್ತಾ ಇದ್ರು, ನಾವು ಊರಿಂದ ಬಂದಿವಿ, ನನ್ ಮದುವೆ ಆಗಿಲ್ಲ, 35 ವರ್ಷ ತನ ಇಲ್ಲೇ ಇದೀವಿ, 5 ವರ್ಷ ತನ ಯಾಕೆ ಡಿಲೇ ಮಾಡ್ತೀರಿ? ಎಕನಾಮಿಕಲ್ ಸ್ಟೇಬಲ್ ಆಗ್ಬೇಕಾಗ್ಯದಲ್ಲ ನಿಮ್ಗೆ. ಆಗ್ರಿ, ಏನಾದ್ರು ಪಾರ್ಟ್ ಟೈಮ್ ಜಾಬ್ ಮಾಡ್ರಿ, ಬಿಸ್ನೆಸ್ ಮಾಡ್ರಿ. ಇಲ್ಲಿ ಪ್ರೈವೇಟ್ ಕಂಪ್ನಿದಾಗ ಕೆಲಸ ಮಾಡ್ಬೇಡ್ರಿ, ಹೋಗ್ರಿ ಹೊಲಕ್ ಹೋಗ್ರಿ, ಜಮೀನ್ ಮಾಡ್ರಿ, ಅಗ್ರಿಕಲ್ಚರ್. ಇದು ಎಷ್ಟು ಮಾರ್ಕೆಟ್ದಾಗ ಬೆಲೆ ಐತೆ ಅದಕ್ಕೆ. ಅಲ್ಲಿ ಜಸ್ಟ್ ಇವಾಗ ಒಂದೇ ಒಂದ್ ಸ್ವಲ್ಪ ಸ್ಟ್ರೈಕ್ ಮಾಡಿದಕ್ಕೆ ಎಷ್ಟು ಕಾಲ್ ಫಾರ್ಮ್ ಆದ್ವಲ್ಲ, ಹೇಳ್ರಿ ಸರ್. ನೀವು ಹೊಲಕ್ ಹೋಗ್ರಿ, ದುಡಿರಿ, ಹೊಳ್ಳಿ ಬಿಸ್ನೆಸ್ ಮಾಡ್ರಿ ಅಂತ ಹೇಳಿದ್ರಿ ನೀವು. ಹಲೋ ಸರ, ಇವರು ಹೊಲಕ್ ಹೋಗಿ ದುಡಿರಿ ಬಿಸ್ನೆಸ್ ಮಾಡಂತ ಹೇಳಿ ಸರ. ಈಗ ನಂದು ಹೊಲನೂ ಇಲ್ಲ ಸರ. ಅಂದ್ರೆ ನನ್ಗೆ ಬಿಸ್ನೆಸ್ ಮಾಡ್ಲಿಕ್ಕಂದ್ರೆ ನನ್ನ ಹತ್ರ ಮನಿನೂ ಇಲ್ಲ. ಆಯ್ತಣ್ಣ, ಏನ್ ಮಾಡ್ಬೇಕು? ನೀನು ನಾನು ಅಷ್ಟೊಂದು ಗೌರ್ಮೆಂಟ್ ಜಾಬ್ ಸಿಗ್ಬೇಕಂತ ಹೇಳತ್ತಿಲ್ಲ.
ನಾನು ನೋ ಕೊಡ್ತೇನೆ ಶ್ಯೂರಿಟಿ ನೋ ಶ್ಯೂರಿಟಿ ಯಾಕೆ ನೋ ಶ್ಯೂರಿಟಿ. ಹಾ ನೋ ಶೂರಿಟಿ ನಾ ಕೊಡಿಸ್ತೇನೆ ಬರ್ರಿ, ಕಮ್ಮಿ ಇಂಟ್ರೆಸ್ಟ್ ಕೊಡಿಸ್ತೇನೆ. ಅಲ್ಲ ನಾನು ಅದನ್ನ ಬಿಸ್ನೆಸ್ ಪರ್ಪಸ್ ನ ಮೈಂಡ್ ಇದು ಎಜುಕೇಶನ್ ಆಗಿಲ್ಲ, ಬಿಸ್ನೆಸ್ ಪರ್ಪಸ್ ನಮ್ದು ಇದು ನಿಮ್ಮೊಳಗೆ ಸ್ಕಿಲ್ ಕಮ್ಮಿ ಐತೆ ಅಂತ ಹೇಳ್ರಿ, ನಿಮ್ಮೊಳಗೆ ಸ್ಕಿಲ್ ಕಮ್ಮಿ ಐತೆ ಅಂತ ಹೇಳ್ರಿ. ಸ್ಕಿಲ್ ಅಲ್ಲ ನಾವು ಗೌರ್ಮೆಂಟ್ ಹಾಕತ್ತೀರಿ. ಒಂದ್ ಸೆಕೆಂಡ್ ಐತನ್ರಿ. ಈಗ ನಾನೇ PU ಕಾಮರ್ಸ್ ನಂದ, ಹಾ. ನನಗ PU ಕಲಿ ಮೂವ್ಮೆಂಟ್ ಆಗ ನನಗೆ ಇಂಗ್ಲಿಷ್ ಬರಲ್ಲ ಅಂತ ಹೇಳಿ PU ಕಾಮರ್ಸ್ ಮಾಡ್ಕೊಂಡೆ ನಾನು. PU ಕಾಮರ್ಸ್ ಸೆಕೆಂಡ್ PU ಬಂದ್ಮೇಲೆ ಎಕ್ಸಾಕ್ಟ್ ಇವಾಗಿನ ಮಾತಾಡಕ್ ಬರ್ತಾ ಇಲ್ಲ. ನಂದು 2017 PU ಮುಗಿದಿತ್ತು. ಅವಾಗ ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಮಾತಾಡ್ತಿದ್ದೆ ನಾನು. 96 ನಂದು PUC ಇಂಗ್ಲಿಷ್. ಬಟ್ ಅವಾಗ ಚೆನ್ನಾಗಿ ಮಾತಾಡ್ತಿದ್ದೆ. ಅವಾಗ ನಾನು ಏನೋ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದಂದ್ರ ಅವಾಗ ನಾನು ಚೆನ್ನಾಗಿ ಡೆವಲಪ್ ಮಾಡ್ತಿದ್ದೆ, ಯಾಕಂದ್ರೆ ಅದ್ರ ಬಗ್ಗೆ ನಾಲೆಜ್ ಇತ್ತು ನನಗೆ. ಇವಾಗ ನಾ ಏನೋ ಒಂದು ಬಿಸ್ನೆಸ್ ಮಾಡಕ್ ಹೋಗ್ತಂದ್ರೆ ಎಲ್ಲ ಬಿಸ್ನೆಸ್ ಕ್ಲಿಕ್ ಆಗೋದು ಏನ್ ಗ್ಯಾರಂಟಿ ಅದ? ಮತ್ತೆ ನೀವು ಎಲ್ಲ ಎಕ್ಸಾಮ್ ಬರೆದು ನಿಮ್ ಕೈ ಸಿಗತ್ತಂತ ಏನ್ ಗ್ಯಾರಂಟಿ? ಯಾವ್ದು ಎಲ್ಲ ಗೌರ್ಮೆಂಟ್ ಈಗ ಎಕ್ಸಾಮ್ ಬರೀತೀರಿ, ಎಲ್ಲ ಬರೆದ ಎಕ್ಸಾಮ್ ಪಾಸ್ ಆಗ್ತೀರಿ. ನಾನೇ 3 ಪೋಸ್ಟ್ ನಾನೇ ಒಂದು PC ಬಿಟ್ಟಿದ್ದೇನೆ. ಒಳ್ಳೆ ಒಂದು ಪೋಸ್ಟ್ ಅಂದ್ರೆ ಜಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಇಂಡಿಯನ್ ಆರ್ಮಿ ಕ್ಲರ್ಕ್ ಆಗಿತ್ತು ನಂದೇ. ನೀವು ಜಸ್ಟ್ ಎಕ್ಸಾಮ್ ಕ್ಯಾನ್ಸಲ್ ಆಗಿತ್ತು ಹೊರತು ನಾನಾಗ್ಲಿ ಗಿವ್ ಅಪ್ ಮಾಡಿಲ್ಲ ಅದ್ರಲ್ಲಿ. ಒಳ್ಳೆ ಬಸ್ ಲೈನ್ ಮನ್ ಆಗಿತ್ತು, ನಾನಾಗ್ಲಿ ಬಿಟ್ಬಿಟ್ಟಿನಿ. ನಾನಾಗ್ಲಿ ಬಿಟ್ಟಲ್ಲ ಇನ್ನೂ ಪಡಿತೀನಿ. ಇದು PSI PC ಅಲ್ಲ, PSI ಪಡಿತೀನಿ ನಾನು. ತಗೋರಿ PSI ತಗೋರಿ, IPS ತಗೋರಿ. ಪ್ರೊಟೆಸ್ಟ್ ಇಂದ ಏನದ ಗೊತ್ತಾ, ಇವತ್ತಾಗ್ಲಿಲ್ಲ ನಾಳೆ ಮಾಡೋಣ. ಹಂಗ ಹೌದು. ನಂಗೆ ಬರಂಗಿಲ್ಲ. ಈಗ ಯಾವಾಗ ಚೇಂಜ್ ಆಗೈತೆ ಹೇಳ್ರಿ? ಅಂದ್ರೆ ನೀವು ಗೌರ್ಮೆಂಟ್ ಚೇಂಜ್ ಸೆಕೆಂಡ್ ಗೌರ್ಮೆಂಟ್ ಚೇಂಜ್ ನಿಮ್ಮಿಂದ ಆಗಲ್ಲ ಅಂದ್ರೆ ಒಂದೇ attempt ಗೆ ನೀವು ಗಿವ್ ಅಪ್ ಮಾಡಿಬಿಡ್ತೀರಾ. ಒಂದೇ attempt ಗೆ ಗಿವ್ ಅಪ್ ಮಾಡ್ತೀರಾ. ಅಂದ್ರೆ ನೀವು ಹೇಳ್ತೀರಿ ಪ್ರೊಟೆಸ್ಟ್ ಇಂದ ಏನ್ ಬೆನಿಫಿಟ್ ಅಂತ. ನನಗೆ ಕಾಂಟಿಂಜೆಂಟ್ ಪ್ಲಾನ್ ಅದಾವ, ನಂದು ಬಿಸ್ನೆಸ್ ಐತಿ. ಹಾ, ನಾ ಬಿಸ್ನೆಸ್ ಮೇಂಟೈನ್ ಮಾಡ್ತೀನಿ. 10 ವರ್ಷ ಕಾಯ್ತೀನಿ ನಾ ಕಾಂಪಿಟೇಟಿವ್ ಎಕ್ಸಾಮ್. ನನ್ನ ಡ್ರೀಮ್ ಅದ. ಐ ವಿಲ್ ಅಚೀವ್ ದಟ್. ಐ ವಿಲ್ ಅಚೀವ್. ಐ ವಿಲ್ ನಾಟ್ ಲೀವ್ ಅಂಟಿಲ್ ಐ ಅಚೀವ್. ಆಯ್ತಣ್ಣ, ನೀ ಗೌರ್ಮೆಂಟ್ ಜಾಬ್ ಅಂತ ಹೇಳತ್ತಿಲ್ಲ. ಸ್ಟೇಟ್ ಗೌರ್ಮೆಂಟ್ ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ನು ಅದಾವೆಲ್ಲ ವೇಕೆನ್ಸಿ 108 ಅದಾವ. ಸ್ಟೇಟ್ ಗೌರ್ಮೆಂಟ್ ಇದು ಸೆಂಟ್ರಲ್ ಗೌರ್ಮೆಂಟ್ ಅದನ್ನು ಅಪ್ಲೈ ಮಾಡಬಹುದಲ್ಲ. ಓನ್ಲಿ ಸ್ಟೇಟ್ ಗೌರ್ಮೆಂಟ್ ಅಂತ ಯಾಕೆ ನೀವು ಅಷ್ಟೊಂದು ಇದು ಮಾಡ್ತೀರಾ, ಹೋರಾಟ ಮಾಡ್ತೀರಾ? ಮೈ ಏಜ್ ಎಕ್ಸ್ಪೈರ್ ಸರ್. ಪ್ರೆಸೆಂಟ್ ಮೈ ಏಜ್ 27 ಸರ್. 25 ಲಾಸ್ಟ್ ಅದ. ಸುಮ್ನೆ ಇನ್ನೊಂದು ಮೇಡಮ್, ನನಗೆ ಇಂಗ್ಲಿಷ್ ಕರೆಕ್ಟ್ ಬರಲ್ಲ. ಪ್ರೆಸೆಂಟ್ ಇಂಗ್ಲಿಷ್ ಬರಲ್ಲ ನನಗೆ ಓಕೆ ಕರೆಕ್ಟ್ ಎಕ್ಸಾಕ್ಟ್ ಬರಲ್ಲ ಅಂತ. ಈಗ 27 ಏಜ್ ಗೆ ಲಿಮಿಟ್ ಇತ್ತು ಸೆಂಟ್ರಲ್ ಗೌರ್ಮೆಂಟ್. ಇದಕ್ಕೂ ಮುಂಚೆ ಏನ್ ಮಾಡಿದೆ? ಇದಕ್ಕೂ ಮುಂಚೆ ನೀವು ಅದಕ್ಕೂ ಅಪ್ಲೈ ಮಾಡ್ಬೋದಂತಲ್ಲ ಸೆಂಟ್ರಲ್ ಗೌರ್ಮೆಂಟ್. ಇಂಗ್ಲಿಷ್ ಸರಿ, ಏಜ್ 26 27. 27. ಇಷ್ಟು ವರ್ಷಗಳ ನೀನು ಅದೇ ಸೆಂಟ್ರಲ್ ಗೌರ್ಮೆಂಟ್ ಪ್ರಿಪೇರ್ ಆಗಿದ್ರ ನೀವಿಗಿನವರೆಗೂ ಒಂದ್ ಜಾಬ್ ಆದ್ರೂ ಸಿಕ್ತಿತ್ತು. ಓನ್ಲಿ ಸ್ಟೇಟ್ ಗೌರ್ಮೆಂಟ್ ಅಂತ ಯಾಕೆ ಹೋರಾಟ ಮಾಡ್ತೀರ ಅಂತ ನಂದು. ಐ ಹ್ಯಾವ್ 3 ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್. ಹಾ, ಇಂಡಿಯನ್ but- ಆರ್ಮಿ ಕ್ಲರ್ಕ್, ಇಂಡಿಯನ್ ಆರ್ಮಿ GD, ಇಂಡಿಯನ್ ಆರ್ಮಿ. ಮತ್ ಹೋಗ್ಬಹುದಲ್ಲ ಮತ್ ಯಾಕೆ ಸ್ಟೇಟ್ ಗೌರ್ಮೆಂಟ್ ಅಂತ ಹೋರಾಟ ಮಾಡ್ತೀರಿ ನೀವು? You are not discussing about him. Keep the clarity in your mind for what you are discussing. It is not about his life, what he has to do, what he should not do. It's not about his discussion. It's all about the protest that happened today in Dharwad. What was the major reason behind this big protest today? You are supposed to discuss about that, not about why didn't you go to the central government preparation and why you have gone to this state government preparation. It's not about that discussion. I request all of you to kindly proceed your discussion under the limitations and the topic given to you. So I want you guys to discuss whether the protest that happened today in Dharwad is justiciable or not. Is it right or wrong? ಸರ್, ಪ್ರೊಟೆಸ್ಟ್ ಇಂದ ಏನ್ ಯೂಸ್ ಅಂತ ಸರ್, ಪ್ರತಿಯೊಬ್ಬ ಸ್ಪರ್ಧಾರ್ಥಿಯ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಗೌರ್ಮೆಂಟ್ ಗೆ ಮುಟ್ಸ್ಲಿಕ್ಕೆ ಒಂದು ಮಾರ್ಗ ಸರ್ ಇದೆ. True. ಅಂದ್ರೆ ಇದು ನಾವು ಏನೋ ನಮ್ಮ ಮನಸ್ಸಿನ ನಾವು ಮಾತನ್ನ ಎಲ್ಲಿ ಹೇಳ್ಕೊಳಕ್ ನಮ್ಗೆ ಚಾನ್ಸ್ ಸಿಗ್ಲಿಲ್ಲ ಅಂತಂದ್ರೆ ಈಗ ನಮ್ಮ ಮನಸ್ಸಿನ ಏನದಂತ ನಿಮ್ಗೂ ಗೊತ್ತಾಗಲ್ಲ ಸರ್. ಈಗ ನಾವು ಪ್ರೊಟೆಸ್ಟ್ ಮಾಡಿದಿಂದನೇ ಈಗ ಸೆಂಟ್ರಲ್ ಗೌರ್ಮೆಂಟ್ ಗೊತ್ತಾಯ್ತು. ಇವತ್ತು ಅದೇ DK ಶಿವಕುಮಾರ್ನು ಮಾತಾಡ್ತಾ ಇದ್ದಿಲ್ಲ, ಸಿದ್ದರಾಮಯ್ಯನು ಮಾತಾಡ್ತಿದ್ದಿಲ್ಲ, ಇಲ್ಲಿಗೆ ಸಂತೋಷ್ ಲಾವ್ನು ಮಾತಾಡ್ತಾ ಇದ್ದಿಲ್ಲ, DC ಅವ್ರು ಅಲ್ಲಿ ಬಿಸಿಲಾಗಿ ಬರ್ತಿದ್ದಿಲ್ಲ ಸರ್. ಅವ್ರ ಯಾಕೆ ಬರ್ತಾರೆ ಸರ್? ಈಶಕಾರನ ಪದಸ್ಥಿ ಚೆನ್ನಾಗಿ ಓಡಾಡ್ತಿದ್ರು. Even Arvind Belladಅವರು ಬಂದಿದ್ರು ಇವತ್ತಿನ protest. ಅರವಿಂದ್ ಬೆಲ್ಲದ್, ಅಶೋಕ್ ಅಂಡ್ ನಾರಾಯಣ ಸ್ವಾಮಿ, ನೆಕ್ಸ್ಟ್ ಭರತ್ ಬೊಮ್ಮಾಯಿ, 4 ಜನ ಬಂದಿದ್ರು, ಅಂಡ್ ಕಾಂತ್ ಕುಮಾರ್. Agreed. Have you heard him very clearly? Please speak on this. He said that clearly, protest is the medium to make our voice reach to the government. ಅಂದ್ರೆ ಸರ್, ನಾರ್ಮಲ್ ಈಗ ನಮ್ಮಲ್ಲಿ ಏನಂದ್ರೆ ಗಲ್ಲಿ ನ್ಯೂಸ್ ಆಗಿರೋದನ್ನ ನ್ಯಾಷನಲ್ ನ್ಯೂಸ್ ಮಾಡ್ಬೇಕಂತಂದ್ರೆ ಪ್ರೊಟೆಸ್ಟ್ ಅವಶ್ಯಕತೆ ಇದೆ ಸರ್. True. Because protest is the medium to make our voice reach to the central level and state level and the people who are in the power. ಇದಕ್ಕೂ ಮುಂಚೆ ಒಂದು ತಿಂಗಳಿಂದನೇ ಯಾವತ್ತೋ ಒಂದು ಇದೇ ರೀತಿ ಪ್ರೊಟೆಸ್ಟ್ ಮಾಡಿದ್ರಲ್ಲ, ಇದೇ ಮಾಡಿದ್ರಿ. ಈ ಸಂದೇಶ ಸಿದ್ದರಾಮಯ್ಯ ಮುಟ್ಟಿತಾ? ಮುಟ್ಟಿದ್ರೆ ಇಷ್ಟೊತ್ತಿ ಇದು ಗೊತ್ತಿದೆ ಸರ್. ಕಾಂತ್ ಕುಮಾರ್ ಸರ್ ಅಂಡ್ ಅವ್ರ ಸ್ನೇಹ ಬಳಗ ಏನ ಸರ್, ಅವ್ರ ಜೊತೆ ಇದ್ದ ಇನ್ನೊಂದು ರೈತ ಸಂಘದ ಸರ್, ಅವರೊಬ್ರು ಮತ್ತೆ
ಕರ್ನಾಟಕ ಹಿತರಕ್ಷಣಾ ವೇದಿಕೆ ಅಂತ ಸರ್ ಬಾಗಲಕೋಟೆ ಅದ ಸರ್. ಅಲ್ಲಿ ಅವ್ರದ್ದು ಯಲ್ಲಪ್ಪ ಅಂತ ಸರ್ MLA ಕ್ಯಾಂಡಿಡೇಟ್ ಸರ್ ಅವ್ರು ಲಾಸ್ಟ್ 23 ಎಲೆಕ್ಷನ್ ಒಳಗ ಅವ್ರೆಲ್ಲರೂ ಸೇರ್ಕೊಂಡು ಸೇಮ್ ಹತ್ರ ಹೋಗಿ 2 hours ಡಿಸ್ಕಷನ್ ಮಾಡ್ಯಾರ ಸರ್. 2 hours ಡಿಸ್ಕಷನ್ ಅಂಡ್ 50 phases ಎಷ್ಟು ಸ್ಪರ್ಧಾರ್ಥಿಗಳು ಏನು ಅದಾವ, ಏನ್ ಕಷ್ಟಗಳು ಅದಾವ ಎಲ್ಲಾನು ಎಕ್ಸ್ಪ್ಲೈನ್ ಆಗಿ ಬಿಡಿಸಿ ಹೇಳ್ಯಾರ ಸರ್ ಎಲ್ಲಾನು. ಅಂಡ್ ಅಧಿವೇಶನದಾಗೂ ಸರ್ ಹೇಳ್ಯಾರ ಸರ್, ಸೆಂಟ್ರಲ್ ಇದು ಸ್ಟೇಟ್ ಗೌರ್ಮೆಂಟ್ ಸಿದ್ದರಾಮಯ್ಯ ಕೊಟ್ಟ ಅಂಕಿಅಂಶಗಳು ಸರ್ 2,84,600 ಪೋಸ್ಟ್ ಸಮಥಿಂಗ್ ಅದಾವ ಸರ್. 2,84,600 ಪ್ಲಸ್ ಅಷ್ಟು ಪೋಸ್ಟ್ ಅದ ಸರ್. ಇನ್ನೊಂದು ಇವ್ರು ಯಾವ ವರ್ಷವನ್ನ ಮಾನದಂಡವಾಗಿ ಇಟ್ಟುಕೊಂಡು ಅಂದ್ರೆ ಯಾವ ವರ್ಷದ ಜನಸಂಖ್ಯೆಯನ್ನು ಮಾನದಂಡ ಇಟ್ಕೊಂಡು ಇನ್ನೂ ಅದೇ ಪೋಸ್ಟ್ ನ ಮೇಂಟೈನ್ ಮಾಡ್ತಾರೆ ಗೊತ್ತಿಲ್ಲ ಸರ್. ಬಟ್ ಇವಾಗ ಪ್ರೆಸೆಂಟ್ ಜನಸಂಖ್ಯೆ ನೋಡಿದ್ರೆ ಸರ್ ಕರ್ನಾಟಕ ಜನಸಂಖ್ಯೆ 7 ಕೋಟಿ ಸರಿ ಬಂದ್ರೆ ಅವ್ರು 5 ಕೋಟಿ ಇಟ್ಕೊಂಡು ಮೇಂಟೈನ್ ಮಾಡಕತ್ತಾರೆ ಅಂದ್ರೆ ಇವತ್ತು 100 ಜನಕ್ಕೆ ಒಬ್ಬ PC ಇದ್ದಂದ್ರೆ ಸರ್ ಮೇಂಟೈನ್ ಮಾಡಕ್ ಆಗಂಗಿಲ್ಲ. ಇಲ್ಲ ನಮ್ಮ ಕಡೆ ಹಳ್ಳಿಗಳಲ್ಲಿ ಹೋದ ಸರ್ ಒಂದು ಸ್ಟೇಷನ್ ಕಡಿಮೆ ಅಂದ್ರು ಒಂದು 50,000 60,000 ಜನ ಸರ್. ಒಂದು ಸ್ಟೇಷನ್ ಬಂದ್ರೆ 50 ಜನ PC ಹೇಳಿ ಸರ್. 50,000 ಜನ ಅಂದ್ರೆ 1,000ಕ್ಕೆ ಒಬ್ಬ PC ಆದ. Then it is very difficult to maintain peace in the society. ಹಾ ಸರ್, ಇವತ್ತು PC ಗಳ ಪರಿಸ್ಥಿತಿ ನೋಡಿದ್ರೆ ಸರ್ ನಾಯಿಗಿಂತ ಓಡಾಡಕತ್ತಾರೆ. We have seen. ಅಲ್ಲಿ ನಮ್ದು ಸ್ಟೂಡೆಂಟ್ ಗಳು ತಲಿಕಿನ ಅವ್ರು ಹೆಲ್ಮೆಟ್ ಹಾಕೊಂಡಿದ್ದು ಟೊಪಿಗೆ ತಲೆ ಜಾಸ್ತಿ ಕಾಣಕತ್ತಿದ್ವಿ ಇವತ್ತಲ್ಲಿ. ಯಾಕಂದ್ರೆ ಅವ್ರು ಪ್ರೊಟೆಸ್ಟ್ ಮಾಡತ್ತೋ ನಾವು ಪ್ರೊಟೆಸ್ಟ್ ಮಾಡತ್ತೋ ನಮ್ಗೆ ಡೌಟ್ ಬಂತು. ಎಕ್ಸಾಕ್ಟ್ಲಿ ಅಂದ್ರೆ ಕಮಿಷನರ್ ಒಂದ್ ಸೈಡ್ ನಿಂತ ನಗ್ತಾರ ಸರ್. ಅವ್ರಿಗೆ ಗೊತ್ತದ, ಯಾಕಂದ್ರೆ ಅವ್ರ ಮಾತೆ ಏನ್ ಹೇಳಿದ್ರೆ ತಮ್ಮ ಹುದ್ದೆಗೆ ಏನಾರ ಆಪತ್ ಬರ್ತಂತೇಳಿ ಅವ್ರ ನಿಂತ ನೋಡಕತ್ತಾರ ಹೊರತು ಅವರಿಂದ ಏನೋ ಮಾಡಕ್ ಸಾಧ್ಯನೇ ಇಲ್ಲ ಇವಾಗ. ಮೇಡಮ್ ನೀವ್ ಹೇಳಿದ್ರಿ ಜಾಬ್ಗೋಸ್ಕರ ಓದಿಲ್ಲ ಅಂದ್ರೆ ಓದೋದ್ ಬಿಟ್ಬಿಡಕಂತ. ಓದೋದು ಬರೀ ಜಾಬ್ಗೋಸ್ಕರ ಅಲ್ಲ ಮೇಡಮ್, ಸ್ಕಿಲ್ಗೋಸ್ಕರಗೂ ಓದ್ತಾರೆ. ಮತ್ತೆ ನೌಕರಿ ಮಾಡಿದ್ರಷ್ಟೇ ಬದುಕಿಲ್ಲ, ಸ್ಕಿಲ್ ಇರೋರ್ಗುನೇ ಅದಕ್ಕಿಂತ ಚೆನ್ನಾಗಿ ಬದುಕ್ಯಾರ. ಮತ್ತೆ ಅವ್ರ ಜಾಬ್ ಇರೋರ್ಕಿಂತ ಸ್ಕಿಲ್ ಇರೋರು ಹೆವಿ ಡೆವಲಪ್ಮೆಂಟ್ ಆತರ ಮತ್ತೆ ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ತಾರೆ. ಅದೇ ರೀ. Okay. ನಿಮ್ ತರಾನೇ ಎಲ್ಲಾರ ಮೈಂಡ್ ಸೆಟ್ ಇರಲ್ಲ. ಒಬ್ಬೊಬ್ರಿಗೆ ಡ್ರೀಮ್ ಜಾಬ್ ಅಂತ ಇರತ್ತ, ಅದನ್ನೇ ಮಾಡ್ಬೇಕು ನಾನು ಅದಿನಂದ್ರೆ ಅದೇ ಮಾಡ್ಬೇಕು. ಎಲ್ಲಾರ್ಗು ನಿಮ್ ತರ ಮೈಂಡ್ ಸೆಟ್ ಇರಲ್ಲ. ಎಲ್ಲಾರ್ಗು 2 ಚಾಯ್ಸ್ ಇಟ್ಕೊಂಡಿರ್ತಾರ, ಇಲ್ಲ ಅಂತ ಹೇಳಲ್ಲ. ಬಟ್ ಒಬ್ಬೊಬ್ರಿಗೆ ಡ್ರೀಮ್ ಜಾಬ್ ಅಂತ ಇರತ್ತ. ಅವ್ರ ಪೇರೆಂಟ್ಸ್ ಹೇಳಿರ್ಬೋದು ನಾನ್ ಆಗಿಲ್ಲಪ್ಪ ನೀನಾದ್ರೂ ಆಗು ಈ ತರ ಹೇಳಿರ್ತಾರೆ. ಅವ್ರಿಗೆ ಸಣ್ಣೋರ್ತಿದ್ದ ಅದೇ ಬಂದಿರತ್ತ. ಸೊ ಅವ್ರಿಗೆ ನಾನು ಇದ್ ಮಾಡ್ಲೇಬೇಕಂತಿರತ್ತ. ಸೊ ಅವ್ರಿಗೇನ್ ಹೇಳ್ತೀರಾ ನೀವು? ಮಾಡು ಇಲ್ಲವೇ ಮಡಿ ಎಂಬ ತತ್ವವನ್ನು ಬಿಟ್ಬಿಡಕ್ರಿ. ಆ ಡ್ರೀಮ್ ಸಿಕ್ಕಿಲ್ಲ ಅಂದ್ರೆ ಅಂದ್ರೆ ಮಾಡಿಲ್ಲ ಬದುಕಲ್ಲ. ಅಂದ್ರೆ ಸತ್ತು ಬಿಡು ಅಂತಾನ. ಅಲ್ರಿ ಅದ ನೀವ್ ಹೇಳಕತ್ತೀರಿ ನನ್ಗೆ ಅದೇ ಕೆಲಸ ಬೇಕಂತ. ಆ ಕೆಲಸ ಸಿಕ್ಕಿಲ್ಲ ಅಂದ್ರ ಬದುಕಲ್ಲ ಏನ್ರಿ ಭೂಮಿ ಮ್ಯಾಗ? ಸ್ಟ್ರೈಕ್ ಮಾಡ್ತಿರೋದು ಅದು ಸಿಗತ್ತಿಲ್ಲ ಅಂತಾನೆ ಸ್ಟ್ರೈಕ್ ಮಾಡತ್ತೀವಿ. ಸಿಗ್ಬೋದೇನೋ ಅಂತ. ಎಷ್ಟು ಸರಿ ಅಂತ ಸ್ಟ್ರೈಕ್ ಮಾಡ್ತಾರೆ. ಇದೇ ಸರಿ ಹೋದ ವರ್ಷನೂ ಸ್ಟ್ರೈಕ್ ಮಾಡಿದ್ರಿ, ಏನ್ ಪ್ರಯೋಜನ ಆಯ್ತು? ಆಯ್ತು ಹಂಗಂತ ನಮಗ್ ಸಿಗಲ್ಲ, ಸುಮ್ನೆ ಓದನ ಆಗಿದ್ದಾಗ್ಲಿ ಅಂತ ಬಿಟ್ಟು ಸುಮ್ನೆ ಇರಕ್ಕಾಗತ್ತ? ನಾನ್ ಡ್ರೀಮ್ ಜಾಬ್ ಹೇಳತ್ತೀನಿ. ಕೇಳ ಅಕ್ಕ ಇವಾಗ ಸಾರಿ ಮೇಡಮ್, ಮೇಡಮ್ ಈಗ ಡ್ರೀಮ್ ಜಾಬ್ ಅಂತ ಹೇಳಿದ್ರಿ. ಈ ಡ್ರೀಮ್ ಜಾಬ್ ನ ಅದನ್ನ ಕನ್ಸಲ್ಲೇ ಇಟ್ಕೊಂಡು ಈಗ ಪ್ರೊಟೆಸ್ಟ್ ಮಾಡೋದೇ ಡ್ರೀಮ್ ಆಗಿ ಮುಂದುವರಿಸ್ತೀರಾ? ಇಲ್ಲ, ಅದೊಂದು ಹೋಪು. ಇವಾಗ ನಾವ್ ಮಾಡತ್ತೀವಿ ಅಂದ್ರೆ ನನ್ಗೆ ಆ ಜಾಬ್ ಬೇಕಂದ್ರೆ ನಾನು ಪ್ರೊಟೆಸ್ಟ್ ಮಾಡ್ತೀನಿ. ಸಿಕ್ರು ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ. ಹಾ ಪರವಾಗಿಲ್ಲ. ಏಜ್ ಲಿಮಿಟ್ ಅದಕ್ಕಂತೇನೆ ಅಲ್ವಾ ನಾವ್ ಒಂದ್ ಹೋಪ್ ಇಟ್ಕೊಂಡ್ ಮಾಡತ್ತಿರ್ತೀವಿ. ಅಟ್ಲೀಸ್ಟ್ ಇವಾಗ ನೋಡು ಇಲ್ಲಿ ಕೇಳಿ ಅವ್ರು ಓದಿದ ಮೇಲೆ ಜಾಬ್ ಪಡ್ಕೊಳ್ಬಾರ್ದು. ಯು ಡೋಂಟ್ ಹ್ಯಾವ್ ರೈಟ್ ಟು ಟೆಲ್ ಫಸ್ಟ್ ಥಿಂಗ್. ಅಂಡ್ ಸೆಕೆಂಡ್ ಥಿಂಗ್ ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ. ಅವ್ರಿಗೆ ಆದಷ್ಟು ಓದೋದು ಅವ್ರ ಕೆಲಸ ಮಾಡ್ತಾರೆ. ಬಟ್ ಅವ್ರದ್ದು ಏನ್ ಡ್ಯೂಟಿ, ಅವ್ರದ್ದೇನ್ ಕರ್ತವ್ಯಗಳಿದಾವಲ್ಲ ಆಸ್ಪಿರೆಂಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಅವ್ರದ್ದು ಕರ್ತವ್ಯ ಏನು? ಮನೆಯಿಂದ ತಂದೆ ತಾಯಿಯವರು ಹಣ ಕೊಡ್ತಾ ಇದ್ದಾರೆ, PGಗೋಸ್ಕರ ದುಡ್ಡು ಕೊಡ್ತಾ ಇದ್ದಾರೆ, ರೆಂಟ್ ಕೊಡ್ತಾ ಇದ್ದಾರೆ, ಅವ್ರು ಓದ್ತಾ ಇದ್ದಾರೆ. ಇದು ಇವ್ರದ್ದು ಕರ್ತವ್ಯ ಆಯ್ತು. ಗೌರ್ನಮೆಂಟಿನ ಕರ್ತವ್ಯ ಏನೈತಿ? ರಿಕ್ರೂಟ್ಮೆಂಟ್ ಮಾಡಬೇಕು ಆನ್ ದ ರೆಗ್ಯುಲರ್ ಟೈಮಿಂಗ್ ಬೇಸಸ್. ರಿಕ್ರೂಟ್ಮೆಂಟ್ ಮಾಡೋದು ಗೌರ್ನಮೆಂಟಿನ ಕರ್ತವ್ಯ ಆಯ್ತು. ಗೌರ್ನಮೆಂಟ್ ರಿಕ್ರೂಟ್ಮೆಂಟ್ ಮಾಡ್ಲೇಬೇಕು. ಮಾಡ್ತಾ ಇಲ್ಲ ಅಂತಂದ್ರೆ ಸ್ಟೂಡೆಂಟ್ ಅವ್ರು ಏನ್ ಮಾಡ್ತಾರೋ ಅವ್ರು ಕೇಳಾರ್ದ ಟೈಮಿಗೆ ನಾವು ಪ್ರೊಟೆಸ್ಟ್ ಮಾಡಿ ನಮ್ದು ವಾಯ್ಸ್ ಅನ್ನ ಅವ್ರ ಕಡೆ ನಾವು ರೀಚ್ ಮಾಡ್ತೀವಿ. ಸ್ಟೇಟ್ ಲೆವೆಲ್ ಮ್ಯಾಟರ್ ಇರೋದು ನಾವು ನ್ಯಾಷನಲ್ ಲೆವೆಲ್ ಮ್ಯಾಟರ್ ಅನ್ನ ಮಾಡ್ತೀವಿ. ಅವಾಗ ಗೌರ್ನಮೆಂಟಿಗೆ ಏನಾಗತ್ತಂತಂದ್ರೆ ಅವ್ರಿಗೆ ಬುದ್ಧಿ ಭೇಟಿ ಆಗತ್ತೆ. ಬಿಕಾಸ್ ಇಟ್ಸ್ ಬಿನ್ ಅ ಲಾಂಗ್. ಬಹಳಷ್ಟು ಸ್ಟೂಡೆಂಟ್ಸ್ ಎಲ್ಲ ಯಾರ್ಯಾರು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಇಲ್ಲಿ ಬಂದು ಸುಸೈಡ್ ಮಾಡ್ಕೊಂಡವರು ಇದ್ದಾರೆ. ತಾವೆಲ್ಲ ಕೇಳಿರ್ಬಹುದು. ಬಹಳಷ್ಟು ವಿದ್ಯಾರ್ಥಿಗಳು ಮನೆಯಿಂದ ಬಂದು ಜಾಬ್ ಆಗ್ತಾ ಇಲ್ಲ, ರಿಕ್ರೂಟ್ಮೆಂಟ್ ಇಲ್ಲ ಅಂತ ಅದರ ಆಧಾರದ ಮೇಲೆ ಎಲ್ಲ ಸುಸೈಡ್ ಮಾಡ್ಕೊಂಡವರು ಇದ್ದಾರೆ. ಬಹಳಷ್ಟು ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಪ್ರಿಪರೇಷನ್ ಬಿಟ್ಟು ಮತ್ತೆ ವಾಪಸ್ ಮನೆಗೆ ಹೋಗಿ ಏನೇನೋ ಎಲ್ಲೆಲ್ಲೋ ದುಡಿತಾ ಇದ್ದಾರೆ. ಇಂಥವು ಸಿಚುವೇಶನ್ಗಳು ಆಗಿದ್ದಾವೆ ಧಾರವಾಡಲ್ಲಿ. ಓಕೆನಾ? ಸೊ ನಿಮ್ದು ಡಿಸ್ಕಷನ್ ಏನಾಗಿರ್ಬೇಕು? ಪ್ರೊಟೆಸ್ಟ್ ಸರಿನಾ ತಪ್ಪು? ನೀವು ಪ್ರಿಪರೇಷನ್ ಮಾಡ್ರಿ, ದಾಟ್ಸ್ ನಾಟ್ ದಿ ಕ್ವೆಶನ್. ನೀವು ಮಾಡಬೇಡ್ರಿ, ದಾಟ್ಸ್ ನಾಟ್ ದ ಕ್ವೆಶನ್. ಸರ್ ಆಗಲೇ ಹೇಳಿದ್ವಿ ನಾವು, ಈಗ ಪ್ರೊಟೆಸ್ಟಿಂದ ಇನ್ನ ಮಟ್ಟ ರಿಸಲ್ಟ್ ಬಂದಿಲ್ಲ. ಇದು ಈಗ ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ ನಾವು ಪರ್ಮಿಷನ್ ತೊಗೊತೇವಲ್ಲ ಗೌರ್ಮೆಂಟ್ ಕಡೆ. ಪರ್ಮಿಷನ್ ತೊಗೊಂಡು ನಾವು ಇದು ಮಾಡ್ತೇವಲ್ಲ, ಅವ್ರು ಅದಕ್ಕೆ ಪರ್ಮಿಷನ್ ಕೊಡ್ತಾರೆ. ಬೇಕಂದ್ರೆ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಬೇಕು ಗೌರ್ಮೆಂಟಿಗೆ. ಅಂದ್ರೆ ನಾವು ಅದೇವಿಲ್ಲಿ, ನಾವು ಶಾಸಕರು, ನಾವು ಇದನ್ನು ಮಾಡಿದ್ವಿ. BJP ಗೌರ್ಮೆಂಟ್ ಯಾಕಂದ್ರೆ ನಾವು ಅದೇವಿಲ್ಲಿ
ಫೇಮ್ ಫೇಮ್ ಇವತ್ತು ಬಂದಿದ್ದ ಮೇನ್ ಇಂಟೆನ್ಷನ್ ಪರ್ಮಿಷನ್ ಅಂದ್ರೆ ಅವ್ರದ್ದು ಫೇಮ್ ಅವ್ರು ನಿಮಗೆ ನೀವು ಅವ್ರು ತಿಳ್ಕೊಬೇಕು ಅವ್ರು ಪ್ರಹ್ಲಾದ್ ಜೋಶಿ ಅದಾರ ಅವ್ರಿಗೆ ಓಟ್ ಹಾಕ್ಬೇಕು ಅಂದ್ರೆ ಒಬ್ರು ಇವ್ರು ಕೇಳ ತೋರಿಸ್ತಾರೆ ಇವ್ರು ಕಿವಿ ಕಳಿಸ್ತಾರೆ ಅವ್ರು ಅಷ್ಟೇ ಇದು ಮಾಡ್ತಾರೆ. ಈಗ ಮುಂದೆ ಪ್ರೊಟೆಸ್ಟ್ ಮಾಡ್ತಾರಲ್ಲ ಅವ್ರು ಯಾರು ಗೌರ್ಮೆಂಟ್ ಜಾಬಿಗೆ ಇದು ಮಾಡ್ತಿರಂಗಿಲ್ಲ, ಅಪ್ಲಿಕೇಶನ್ ಹಾಕ್ತಿರಂಗಿಲ್ಲ, ಫಂಡ್ ರೊಕ್ಕ ಬರ್ತೈತೆ ಅವ್ರು ಅದಕ್ಕೆ ಮಾಡಿರ್ತಾರೆ. ಈಗ 100 ಜನದೊಳಗೆ ಬರೀ ಒಂದು 20 ಇಲ್ಲ 10 ಜನ ಜೆನ್ಯೂನ್ ಆಗಿ ಬಂದಿರ್ಬೋದು, ಇನ್ನು 30 ಜನ ಕಲ್ಲು ಯಾಕೆ ಬಂದಿರ್ತಾರೆ, ಪಬ್ಲಿಕ್ ಪ್ರಾಪರ್ಟಿ ಹಾಳು ಮಾಡಕ್ಕೆ ಬಂದಿರ್ತಾರೆ, ಇನ್ನು 30 ಜನ ರೊಕ್ಕ ಇಸ್ಕೊಳಕ್ಕೆ ಬಂದಿರ್ತಾರೆ, ಇನ್ನು 20 ಜನ ಹಂಗೆ ನೋಡಿ ಸೆಲ್ಫಿ ಇಲ್ಲಿ ಹೊಡ್ಕೊಂಡ ಸೆಲ್ಫಿ ಹೊಡ್ಕೊಂಡು ಪೊಲಿಟಿಷಿಯನ್ಸ್ ಜೊತೆ ಹಾಡಕ್ಕೆ ಒಂದು ಸ್ಟೋರಿ ಇಟ್ಬಿಡೋದು. ಎಲ್ಲರೂ ಒಬ್ಬೊಬ್ರು ಬಂದಿರ್ತಾರೆ. ಇದು ಅಲ್ಲ ರೀಸನ್ ಅವ್ರು ಪರ್ಮಿಷನ್ ಕೊಡೋದು ಅವ್ರದ್ದು ಇದು ಮಾಡ್ಕೊಳಕ್ಕೆ ಫೇಮ್ ತಗೊಳಕ್ಕೆ. ಸರ್ ಇನ್ನೊಂದು ಆಲ್ರೆಡಿ ಈಗ 2-3 ಪ್ರೊಟೆಸ್ಟ್ ಅಂದ್ರೆ 4 ಪ್ರೊಟೆಸ್ಟ್ ಅದು ಸರ್. ಆಲ್ರೆಡಿ 4 ಪ್ರೊಟೆಸ್ಟ್ ಒಳಗೆ ಒಂದು ಪ್ರೊಟೆಸ್ಟ್ ಮಾತ್ರ ಪರ್ಮಿಷನ್ ಕೊಟ್ಟಿದ್ರು ಇವರು. ಅಕ್ಸಾದವ್ರು ಲಾಸ್ಟ್ ಟೈಮ್ ಏನು ಸೆಪ್ಟೆಂಬರ್ 25 ಮಾಡಿದ್ರು, ಅದಕ್ಕೆ ಒಂದಕ್ಕೆ ಪರ್ಮಿಷನ್ ಇತ್ತು. ಅದ್ರ ನೆಕ್ಸ್ಟ್ ಏನು 2 ಪ್ರೊಟೆಸ್ಟ್ ಮಾಡಿದ್ರು, ಎರಡಕ್ಕೂ ಪರ್ಮಿಷನ್ ಇರಲಿಲ್ಲ. ಡಿಸೆಂಬರ್ ಒಳಗೆ 2 ಏನು ಅದು ಆಯ್ತಲ್ಲ ಸರ್, ಅವಕ್ಕೆ 2 and 8 and 10 ಅವು ಯಾವುದಕ್ಕೂ ಪರ್ಮಿಷನ್ ಇರಲಿಲ್ಲ. ಮೇನ್ ಇಂಟೆನ್ಷನ್ ಏನು ಸರ್, ನೀವು ಕೊಡ್ತಾ ಇರೋ ಆನ್ಸರ್ಸ್ ಯಾವುದು ಅದು ನಾವು ಕೇಳಿದ್ರ ಪ್ರಶ್ನೆಗಳಿಗೆ ಯಾವ್ದು ಅವ್ರು ಕೊಡ್ತಾ ಉತ್ತರಗಳು ಯಾವ ಸರಿ ಇಲ್ಲ ರೀಸನ್. ಬಟ್ ಇವತ್ತು ಬೆಲ್ಲದ ಕೇಳಿದಕ್ಕೆ ಹೆಂಗೆ ಸರಿ ಉತ್ತರ ಕೊಟ್ರಿ ಇವರು ಅಂದ್ರೆ ಮೇನ್ ಏನು ಸರ್, ಇವತ್ತು ಬಂದ ಬಿಜೆಪಿ ಪಕ್ಷ ಬಂದಿದ್ದು ಅವ್ರು ಪಬ್ಲಿಸಿಟಿಗೋಸ್ಕರ ಬಂದಿದೆ. ನೆಕ್ಸ್ಟ್ ಇನ್ನು ZP GBA ಆ್ಯಂಡ್ GP ಎಲೆಕ್ಷನ್ ಬಂದವ ಸರ್. ಆಲ್ಮೋಸ್ಟ್ ಇವೆಲ್ಲ ಸ್ಥಳೀಯ ಎಲೆಕ್ಷನ್ ಮತ್ತು GBA ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಬಂದವ ಸರ್. ಅದು ಇಂಟೆನ್ಷನ್ ತಗೊಂಡ್ರೆ ಅವರು ಪಬ್ಲಿಕ್ ಪ್ರಚಾರಗೋಸ್ಕರ ತಮ್ಮ ಸಿಂಬಲ್ ಹಾಕೊಂಡು ತಮ್ಮ ಪ್ರಹ್ಲಾದ್ ಜೋಶಿ ತಮ್ಮ ನಾಯಕರ ಫೋಟೋ ಹೇಳ್ಕೊಂಡು ಅವ್ರು ಬಂದು ಕುಂತರು, ಇಲ್ಲಿ ಬಂದು 4 ಮಾತಾಡಿದ್ರು, ಮಿಷನ್ ಕಂಪೌಂಡಾಗ ಹೋದ್ರೆ ಎದ್ದವರು. ಅವ್ರದ್ದು ಏನೋ ಯಾರು ನಾರಾಯಣ ಸೋಮ ಇತ್ತು, ಆರ್ ಅಶೋಕ್ ಯಾರು ಬಂದಿಲ್ಲ ಸರ್. ಸರ್ ಈ ಪ್ರೊಟೆಕ್ಟ್ ಮಾಡಿದ್ರಿಂದ ಭಾಳ ಜನರಿಗೆ ಭಾಳ ಅಂದ್ರೆ ಸಫರ್ ಆಗೈತಿ. ಯಾಕಂದ್ರೆ ಅಲ್ಲಿ ಜುಬ್ಲಿ ಸರ್ಕಲ್ ಒಳಗೆ ಅಷ್ಟೊಂದು ಟ್ರಾಫಿಕ್ ಎಲ್ಲ ಜಾಮ್ ಆಗೈತಿ, ಬಸ್ ಪ್ರಾಬ್ಲಮ್ ಮತ್ತು ಎಮರ್ಜೆನ್ಸಿ ಇದ್ದವರಿಗೆ, ಎಮರ್ಜೆನ್ಸಿ ಹಾಸ್ಪಿಟಲ್ ಹೋಗೋರಿಗೆ ಎಷ್ಟು ಪ್ರಾಬ್ಲಮ್ ಆಗಿರಬಾರ್ದು. ನೀವೆಲ್ಲ ಪ್ರೊಟೆಕ್ಟ್ ಮಾಡ್ತೀರಾ, ಬಟ್ ಎಲ್ರು ಜನರು ಕೂಡ ಭಾಳ ಸಫರ್ ಆಗ್ತಾರಲ್ಲ, ಅದ್ರ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಂಗಿಲ್ಲ ಅಲ್ವಾ ನೀವು? ಅಪ್ಪಿ ಸಾರಿ ಮ್ಯಾಮ್, ನಾನು ಇವತ್ತ 3 ಗಂಟೆಯಿಂದ 4 ಗಂಟೆ ಮಟ್ಟ ಮತ್ತೆ ಎಕನಾಮಿಕ್ ಎಲ್ಲ ಕೂಡ ಹಾಳ್ ಮಾಡಿದ್ರೆ ಅವೆಲ್ಲ ಪ್ರೊಟೆಕ್ಟ್ ಅಂತಾರ. ಇವತ್ತು ಅಷ್ಟು ಪ್ರೊಟೆಕ್ಟ್ ಮಾಡೋದ್ ಬಿಟ್ಟು ಬೇರೆ ಆಗಿಲ್ಲ. ಒಂದ್ ಸೈಡ್ ಇಂದ ಬಸ್ ಬಿಟ್ಟಾರ, ಆ ಬಸ್ ಇಂದಾನೇ ನಾ ಬಂದಿದ್ದು. 3 ಗಂಟೆಯಿಂದ 4 ಗಂಟೆ ಮಟ್ಟ ನಾನು ವೇಟ್ ಮಾಡಿದೆ. ಟೈಮ್ ಡಿಲೇ, ಬಟ್ ಅಕ್ಕ ಓಕೆ ಸಿಸ್ಟರ್, ಆಂಬುಲೆನ್ಸ್ ಯಾರಾದ್ರೂ ಪ್ಲೇಸ್ ಕೊಡ್ತಾರೆ, ಮೇಡಮ್ ಆಯ್ತು ಮೇಡಮ್, ಬಟ್ ಎಮರ್ಜೆನ್ಸಿ ಇದ್ದಾಗ ಎಷ್ಟು ಪ್ರಾಬ್ಲಮ್ ಆಗಿರ್ಬಾರ್ದು. ಕೆಲವೊಂದು ಮನೆಯಲ್ಲಿ ಎಮರ್ಜೆನ್ಸಿ ಇರತ್ತಲ್ಲ, ಅಲ್ಲಿ ಜುಬ್ಲಿ ಸರ್ಕಲ್ ಒಳಗೆ ಅಷ್ಟೊಂದು ಟ್ರಾಫಿಕ್ ಫುಲ್ ಆಗಿದ್ರೆ ಅಲ್ಲಿಂದ ದೂರ ಹೋಗೋರಿಗೆ ಎಷ್ಟು ಪ್ರಾಬ್ಲಮ್ ಆಗಿರ್ಬಾರ್ದು. ಹೋಗ್ಬೇಕು ಹುಬ್ಳಿನ, ಆ ಸೈಡ್ ಹುಬ್ಳಿಗೆಲ್ಲ ಹಾಸ್ಪಿಟಲ್ ಎಮರ್ಜೆನ್ಸಿ ಇದ್ರೆ ಏನು ಅದು ಸುಮ್ನೆ ಆಯ್ತು. ಮತ್ತೆ ಇದು ಎಕನಾಮಿಕ್ನು ಹಾಳಾಯ್ತಲ್ಲ, ಅದು ಮತ್ತೆ ರಿಟರ್ನ್ ಬರತ್ತಾ? ಎಲ್ಲ ಕಸ ಗಿಸ ಎಲ್ಲ ಹಾಕಿ ಮತ್ತೆ ಎಲ್ಲ ಜನರು ಮತ್ತೆ ಅಲ್ಲಿ ಸೈಲೆಂಟ್ ಆಗಿ ಪ್ರೊಟೆಕ್ಟ್ ಮಾಡಿಲ್ಲ ಯಾರು ಕೂಡ, ಬರೀ ಸುಮ್ನೆ ಚಿರಾಡೋದು, ಸುಮ್ನೆ ಇದು ಮಾಡೋದು. ಹಾಗಾದ್ರೆ ನಾಳೆ ನಮ್ ಸ್ಟೂಡೆಂಟ್ಸ್ ಎಲ್ಲ ನಾಳೆ ಅವ್ರ ಊರಿಗೆ ಹೋಗ್ಬಿಡ್ತಾರೆ. ನೀವು ಹೇಗ್ ಬಿಸ್ನೆಸ್ ಮಾಡ್ಕೋತೀರಾ ಮಾಡ್ಕೊಳ್ಳಿ ನೋಡೋಣ. ಸ್ಟೂಡೆಂಟ್ ಬಿಸ್ನೆಸ್ ಆರ್ಥಿಕತೆ ಇರೋದು ನಮ್ದಿಂದಲ್ಲ. ಇವತ್ತು ಎಷ್ಟು ಅದೇ ಆರ್ಥಿಕತೆಗೂ ಹಾಳು ಮಾಡೋದು ನಾವೇನಾ? ಆರ್ಥಿಕತೆ ಚಲೋ ಇದ್ರೆ ನಾವು ಚಲೋ ಬದುಕಬಹುದು, ಆರ್ಥಿಕತೆ ಹಾಳು ಮಾಡೋದಲ್ಲ. ಆಗಿರ್ಬೋದು, ಒನ್ ಡೇ ಆಗಿರ್ಬೋದು, ಬಟ್ ಫ್ಯೂಚರ್ ಒಂದ್ ಸ್ಟೂಡೆಂಟ್ ಅವ್ನ ಲೈಫ್ ಲಾಂಗ್ ಅವ್ನ ಹಾಳು ಓಕೆ, ಮಾಡ್ಬೇಕಾದ್ರೆ ಸ್ಟೂಡೆಂಟ್ ಫ್ಯೂಚರ್ ಬೇರೆ ಬೇರೆ 108 ದಾರಿ ಅದಾವ ಸಿಸ್ಟರ್. ನಾಟ್ ಓನ್ಲಿ ಜಾಬ್, ಡೋಂಟ್ ಡಿಪೆಂಡ್ ಆನ್ ಒನ್ ಜಾಬ್. We have many options also. We have many options. Why are you depend on only one options, one job, only state only? Why? We have many options in central government also. We have options. Why are you depend on state government only? Ma'am, we are say that only emergency case and time delay. We are not ನೀವು ಯಾಕೆ ನಮ್ಮ ಬಗ್ಗೆ ಥಿಂಕ್ ಮಾಡಕತ್ತಿಲ್ಲ? ಇಷ್ಟು ಲಕ್ಷ ಜನ ಸ್ಟೂಡೆಂಟ್ಸ್ ಬಗ್ಗೆ, ಜೀವನದ ಬಗ್ಗೆ ಯಾಕೆ ಥಿಂಕ್ ಮಾಡತ್ತಿಲ್ಲ? ಓನ್ಲಿ ಅಲ್ಲಿ ಇರ್ತಕ್ಕಂಥ ಆಂಬುಲೆನ್ಸ್ ಅದ್ರ ಟೈಮ್ ಡಿಲೇ ಬಗ್ಗೆ ಥಿಂಕ್ ಮಾಡಕತ್ತೀರಾ? ಅಂದ್ರೆ ಇವ್ರ ಲೈಫ್ ಇಲ್ಲ, ನಿಮ್ ಲೈಫ್ ಇದೆ. ಹಾಗಿದ್ರೆ ಆ ಅಕ್ಕ ಸಾರಿ ಆ ಮೇಡಮ್ ಏನಂದ್ರು, ನಾವ್ ಇರ್ಲಿಲ್ಲ ಅಂದ್ರೆ ಮನಿಗ್ ಹೋಗ್ತೀವಿ, ನೀವ್ ಹೆಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಂತ. ನೀವ್ ಮನಿಗ್ ಹೋಗಿ ಕುಂತೀವಿ, ನೀವೇನ್ ಎಕನಾಮಿಕ್ ಮಲ್ಲಿ ಸ್ಟೇಬಲ್ ಆಗ್ತೀರಿ. ನೀವ್ ಹೇಳಿದ್ರಲ್ಲ ಹೊಲ ಮಾಡ್ರಿ, ಅದನ್ನೇ ಹೇಳ್ತಿದೀನಿ. ಅದನ್ನೇ ಬಿಟ್ಟು ಈ ಡಿಪೆಂಡ್ ಆಗೋದ್ ಬಿಟ್ಟು ಹೋಗಿ ಊರ್ನಲ್ಲೇ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡ್ರಿ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ರಿ, ಎಕನಾಮಿಕಲ್ ಸ್ಟೇಬಲ್ ಆಗಿ. ಫಸ್ಟ್ ನೀವ್ ಏನ್ ಹೇಳಿದ್ರಿ ಅದನ್ನ ಯೋಚನೆ ಮಾಡ್ರಿ. ಇವತ್ತಿನ ಹೇಳಿಕತ್ತೀರಿ ನೀವು ಫ್ಯೂಚರ್ ಹೇಳಿಕತ್ತಿಲ್ಲ. ಪೊಲ್ಯೂಷನ್ ಆಗಿದೆ. ನಾವೆಲ್ಲ ಬ್ಯಾನರ್ಗಳೆಲ್ಲಾನು ಇಲ್ಲಿ ಬಿಟ್ಟಾಕೋದು, ಇದೆಲ್ಲ ಮಾಡೋದು ಪೊಲ್ಯೂಷನ್. ಅಕ್ಕ ಸಿಸ್ಟರ್, ಫ್ಯೂಚರ್ ಅಂತ ಹೇಳತ್ತಿರಲ್ಲ. ಫ್ಯೂಚರ್ ನಮ್ ಕೈಯಾಗೆ ಇರುತ್ತ, ಬೇರೆಯವ್ರ ಕೈಯಾಗಿ ಇರಂಗಿಲ್ಲ ಅಕ್ಕ. ನಮ್ ಫ್ಯೂಚರ್ ಅನ್ನು ನಾವೇ ಸರಿಯಾಗಿ ದಾರಿ ಹೋದ್ರೆ ನಾವು ಬೇರೆ ಆಪ್ಷನ್ಸ್ ಇರತ್ತಲ್ಲ, ನಮ್ ಫ್ಯೂಚರ್ ಅನ್ನು ನಾವೇ ಮಾಡ್ಕೋಬೇಕು. ಒನ್ ಡೇ ಪ್ರಾಬ್ಲಮ್. ಒಂದ್ ಜೀವ ಹೋದ್ರೆ ರಿಟರ್ನ್ ಜೀವ ಬರಂಗಿಲ್ಲ ಸಿಸ್ಟರ್. ಒಂದ್ ಜೀವ ಹೋದ್ರೆ ರಿಟರ್ನ್ ಜೀವ ಬರಂಗಿಲ್ಲ.
ವಿದ್ಯಾರ್ಥಿಗಳೇ ಅದೇ ಜಾಬ್ ಮೆನಿ ಜಾಬ್ ಅಲ್ಲ, ಜಾಬ್ ಏನ್ 108 ಇರತ್ತ, ಜೀವ ಬಂದು ಹೋದ್ರೆ ಜೀವ ಬರತ್ತ ರಿಟರ್ನ್. ನೀವು ಇವತ್ತು ಹೇಳತ್ತೀರಿ ಜಾಬ್ ಏನ್ ಬೇರೆ ಬೇರೆ ಇರತ್ತಕ್ಕ, ಬಟ್ ಒಂದ್ ಜೀವ ಹೋದ್ರೆ ಇನ್ನೊಂದ್ಸಲ ಜೀವ ಬರಂಗಿಲ್ಲ ಅಷ್ಟೇ. ಹೇಳೋದು ಓಕೆ, ನಾವ್ ಒಪ್ಕೋತೀವಿ. ನಾವೇನ್ ಹೇಳಕತ್ತೀವಿ, ಇವತ್ತಿನ ವಿದ್ಯಾರ್ಥಿಗಳೇ ನಾಳೆ ಪ್ರಜೆಗಳು ಅಂತ ಹೇಳ್ತಾರೆ. ಇವತ್ತಿನ ವಿದ್ಯಾರ್ಥಿಗಳು ನಾಳೆ ಪ್ರಜೆಗಳಾಗಿ ಆಳ್ತಾರ ಅಂತ ಹೇಳ್ತಾರ. ಅಲ್ಲ. ಇವತ್ ನೀವ್ ಏನ್ ಮಾಡಕತ್ತೀರಿ, ಇವತ್ ಒಂದ್ ದಿನದ ಬಗ್ಗೆ ಯೋಚನೆ ಮಾಡಕತ್ತೀರಿ. ಅಷ್ಟು ಜನ ಜೀವನದ ಪೂರ್ತಿ ಸಾಯೋತನ ಇರ್ತಕ್ಕಂಥ ಜೀವನ ಯೋಚನೆ ಮಾಡತ್ತೀರಾ? ಅದೇ ಜೀವನ ಅಂತ ಹೇಳ್ತಿಯಲ್ಲ ಅಕ್ಕ ಸಿಸ್ಟರ್, ಬಟ್ ಜೀವನ ನಮ್ ಬಾಳೋದು ನಮ್ ಕೈಗಿರೋದಲ್ಲ. ಇದು ನಾವ್ ಬೇರೆ ದಾರಿ ಹುಡ್ಕೊಂಡು ಬೇರೆ ಜೀವನ, ಎಲ್ರು ಕೆಲವೊಬ್ರು ಓನ್ಲಿ ಜಾಬ್ ಅಂತಾನೆ ಹೋಗಂಗಿಲ್ಲ, ಬಿಸ್ನೆಸ್ ಮಾಡ್ಬೋದು. ನಮ್ ತಲೆಯೊಳಗೆ ಇರತ್ತ ಅದು ಓನ್ಲಿ ಗೌರ್ಮೆಂಟ್ ಜಾಬ್ ಇಲ್ಲ. ನಮ್ ಕಡೆ ಸ್ಕಿಲ್ ಇದ್ರೆ ನಾವ್ ಬದುಕಬಹುದು ಲೈಫ್ ಇದು ಭೂಮಿ ಮೇಲೆ. ನಮ್ ಕಡೆ ಮೇನ್ ಇಂಪಾರ್ಟೆಂಟ್ ಇರೋದು ಸ್ಕಿಲ್, ನಾಲೆಜ್, ಅಬಿಲಿಟಿ, ಸೆಲ್ಫ್ ಬಿಲೀವ್. ನೀವು ಕರೆಕ್ಟ್ ಹೇಳಕತ್ತೀರಿ, ನಾವ್ ನಂಬ್ತೀವಿ. ಬಟ್ ನಾವ್ ಎದಕ್ ಹುಡ್ಕಾಡ, ನೀವೇನ್ ಜೀವನ ಅನ್ನತ್ತಿರಲ್ಲ, ಆ ಜೀವನಕ್ಕಾಗಿ ಹುಡ್ಕಾಡ್ಬೇಕಂದ್ರೆ ನಾವ್ ಸ್ಟ್ರಗಲ್ ಮಾಡ್ಬೇಕು. ಯಾಕಂದ್ರೆ ನಮ್ ದೇಶ ಇನ್ನ ಎಚ್ಚೆತ್ಕೊಂಡಿಲ್ಲ, ಎದ್ದಿಲ್ಲ, ಇನ್ನ ಮಲ್ಕೊಂಡೇ ಇದ್ದಾರೆ. ಅದಕ್ಕೆ ಅವ್ರನ್ನ ಎಬ್ಬಿಸ್ಬೇಕಂತ ಸ್ಟ್ರಗಲ್ ಮಾಡಕತ್ತೀವಿ. ಅದೇ ಪ್ರೊಟೆಸ್ಟ್ ಮಾಡಿ ಸ್ಟ್ರಗಲ್ ಮಾಡಬೇಡ್ರಿ, ಬೇರೆ ಜಾಬ್ ಹುಡುಕಿ ಸ್ಟ್ರಗಲ್ ಮಾಡ್ರಿ. ಆನ್ಸರ್ ಈಗ ಗೌರ್ಮೆಂಟ್ ಚೂಸ್ ಮಾಡ್ಯಾವಲ್ಲ, ಈ ಗೌರ್ಮೆಂಟ್ ನಾವ್ ಯಾರಿಗೋ ಓಟ್ ಹಾಕಿರ್ಬೇಕು, ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ, ಬಿಜೆಪಿಗೆ ಓಟ್ ಹಾಕಿಲ್ಲ ಅಂದ್ರ ಅದ್ರ ಅರ್ಥ ನಾವು ಈಗ 5 ವರ್ಷ ನಾವು ನಮ್ಗೆಲ್ಲ ಗೊತ್ತೈತಿ. ಈಗ ಗೌರ್ಮೆಂಟ್ ಕಾಂಗ್ರೆಸ್ ಅಂದ್ರೆ 5 ವರ್ಷ ನಾವು ಅನುಭವಿಸ್ಬೇಕು. ಅವ್ರು ಮಾಡಿದ್ದು ಅನುಭವಿಸ್ಬೇಕು. ನಾವು ಅದು ಪ್ರೊಟೆಸ್ಟ್ ಮಾಡ್ಕೊಂತ ಹೋಗುದಲ್ಲ, ಮೊದ್ಲು ಅವ್ರ ತಲುಕಿನ ಮೊದ್ಲೇ ನಾವು ಇದು ಮಾಡ್ಬೇಕು, ಎಷ್ಟೋ ಜನಕ್ಕೆ ಯೋಚನೆ ಮಾಡ್ಬೇಕು ನಾವು. ಅಂತ ತಿಳ್ಕೊಳ್ಳೋಣ. ಅವರು ಹಾ ಏಜ್ ಲಿಮಿಟೇಷನ್ ಇರತ್ತಲ್ಲ, ಬೇರೆ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಐತಲ್ಲ, ಅದೇ ಅಡಾಪ್ಟಿಲಿಟಿ ಇನ್ಕ್ರೀಸ್ ಅವರ್ ಅಡಾಪ್ಟಿಲಿಟಿ ಸರ್, ನಾ ಏನಾಗ್ತೇನೆ ನಿಮಗೆ ಜಾಬ್ ತಗೊಳ್ ಈ ಗೌರ್ಮೆಂಟ್ ಒಳಗ ಜಾಬ್ ತಗೊಳ್ಳೋದ್ ಪ್ರಾಬ್ಲಮ್ ಆಗಿಲ್ಲ, ಜಾಬ್ ತಗೊಂಡವ್ರಿಗೆ ಪೇಮೆಂಟ್ ಆಗದೆ ಇರೋದು ಪ್ರಾಬ್ಲಮ್ ಅದ. 36 months ಡಿಲೇ ಇದೆ, ಹಿಂಬಾಕಿ ಅದ ಸಾರಿಗೆ ನೌಕರರು. ರೀಸೆಂಟ್ ಆಗಿ ಪ್ರೊಟೆಸ್ಟ್ ಆಯ್ತು, ಗೊತ್ತಾಯ್ತು ನಿಮ್ಗ? ಬೆಂಗಳೂರಲ್ಲಿ ಪ್ರೊಟೆಸ್ಟ್ ಆಯ್ತು ರೀಸೆಂಟ್ ಆಗಿ ಸಾರಿಗೆ ನೌಕರರದ. 36 ತಿಂಗಳದ ಹಿಂಬಾಕಿ ಅದ. 36 ತಿಂಗಳದ ನೌಕರಿ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ನೌಕರಿ ತಗೊಂಡ ಮೇಲೆ ಅವ್ರಿಗೆ ಪೇಮೆಂಟ್ ಆಗತ್ತಿಲ್ಲ ಅನ್ನೋದು ಕಾಯ್ದೆ ಇಲ್ಲ. ಮತ್ತೆ ಅವ್ರ ಪ್ರೊಟೆಸ್ಟ್ ಏನಕ್ಕೆ ಮಾಡ್ಬೇಕು ಗೌರ್ಮೆಂಟ್ ನೌಕರಸ್ತರ? ಸಿಗಾತಿಲ್ಲ ಅಂದ್ರೆ ಬೇರೆ ಚೂಸ್ ಮಾಡ್ಕೊಲ್ಲ. ನಿಮ್ಗೆಲ್ಲ ಗೊತ್ತೈತಿ, ಎದಕ್ಕೆ ಪ್ರೊಟೆಸ್ಟ್ ಮಾಡ್ತೀರಿ? ಗೌರ್ಮೆಂಟ್ ಚೇಂಜ್ ಆಗ್ಬಿಡ ಕಾಯಿರಿ, ಗೌರ್ಮೆಂಟ್ ಚೇಂಜ್ ಆಗಿ ಬಂತಂದ್ರೆ ಎರಡು ಪಾರ್ಟಿ ಅದಾವಲ್ಲ, ಅಂದ್ರೆ ಗೌರ್ಮೆಂಟ್ ಚೇಂಜ್ ಆಗ್ಬಿಟ್ಟು ಕಾಯಿರಿ ಅಂತ ಹೇಳ್ತೀವಿ. ಈಗ ನಿಮ್ಗೆ 36 ತಿಂಗಳವರೆಗೂ ನಿಮ್ಗೆ ಪೇಮೆಂಟ್ ಆಗಲ್ಲ, ನಿಮ್ಗೆ ಬೇರೆ ಸೋರ್ಸ್ ಇಲ್ಲ. ನಿಮ್ ಫ್ಯಾಮಿಲಿ ನೋಡ್ಕೋಬೇಕು, ಹೆಂಡ್ರು ಮಕ್ಳು ನೋಡ್ಕೋಬೇಕು, ನಿಮ್ ತಂದೆ ತಾಯಿ ನೋಡ್ಕೋಬೇಕು. ವಯಸ್ಸಾದ ತಂದೆ ತಾಯಿ ಇರ್ತಾರ, ಅವ್ರದ್ದು ಹಾಸ್ಪಿಟಲ್ ಇರುತ್ತ. ನಿಮ್ಮ ಮಕ್ಕಳದಂದ್ರೆ ಅವ್ರ ಎಲ್ಲ ಸ್ಕೂಲ್ ಇರುತ್ತೆ ಖರ್ಚು, ನಿಮ್ ಮನಿ ಗ್ರಾಸರಿ ಖರ್ಚು ಇರುತ್ತೆ, ಅಂಡ್ ನಿಮ್ದು ಹೆಲ್ತ್ ಕಂಟಿನ್ಯೂ ಹಂಗೆ ಇರುತ್ತೆ ಅಂತ ಹೇಳಕ್ ಬರಲ್ಲ. ಈ 36 ತಿಂಗಳು ಪೇಮೆಂಟ್ ಆಗ್ಲಿಲ್ಲ ಅಂತಂದ್ರೆ ನಿಮ್ ಪರಿಸ್ಥಿತಿ ಹೆಂಗಿರುತ್ತ? ಎಲ್ಲಿಂದ ಆಗ್ತೀರಿ ನೀವು? ಈಗ ನನ್ ಬ್ರದರ್ ಜಾಬ್ ಇದಾರೆ, ಸ್ಟಾರ್ಟಿಂಗ್ 2 years ಅವ್ರದ್ದು ಪೇಮೆಂಟ್ ಆಗಿದ್ದಿಲ್ಲ. ನಿಮಗೆ 3000 ಕೊಡ್ತಾರ ಉದ್ಯೋಗ ಭತ್ಯೆ ಅಂತ, ಅಕ್ಕಿ ಫ್ರೀ ಕೊಡ್ತಾರ, ನಿಮ್ ಮಮ್ಮಿಗೆ 2000 ರೂಪಾಯಿ ಕೊಡ್ತಾರ ಸರ್. ಅದನ್ನೇನ್ ಮಾಡ್ತೀರಿ? ನಿಮಗ ನೀವ್ ಏನ್ ಹೇಳಕತ್ತೀರಿ? 3000 ಕೊಡ್ತಾರಂತ. ನಮ್ PG ಅಮೌಂಟ್ 5000. 3000 ನಾವೇನ್ ಮಾಡೋಣ? ನೀವ್ ಪಾಠ ನೀವು 3000 ಹಾಕಿದ್ಮೇಲೆ 2000 ಹಾಕ್ಬೇಕಲ್ಲ. ನಿಮ್ ಕೈಲಿ 5000 ಹಾಕು ಚಲೋನು, 2000 ಹಾಕು ಚಲೋನು, ಎಲ್ಲಿ ಹೋಗ್ತೀರಿ ನೀವು? ಈಗ ನಿಮಗೆ 5000 3000 ಎಲ್ಲಿ ಕೊಡತ್ತಾರ ಮಂತ್ಲಿ? ಹಾ, ಏನ್ ಮಾಡಕ್ ಬರಂಗಿಲ್ಲ, ಗೌರ್ಮೆಂಟ್ ಚಾಯ್ಸ್ ಇಲ್ಲ ಅಂತ ಹೇಳ್ತೇವೆ ನಾವು. ಅದ್ರ ಮೇಲೆ ಡಿಪೆಂಡ್ ಆಗಿರಿ ನೀವು. ಅಲ್ಲ ನೀವ್ ಹೇಳತ್ತಿರಲ್ಲ 2000 ಕೊಡ್ತಾರ, ನೀವೆಲ್ಲ ಹೇಳ್ತಿರೋದು ಯಾರು ಹೇಳಿದ್ದು? ಅಕ್ಕಿ ಕೊಡ್ತಾರೆ, ಅದ್ ಕೊಡ್ತಾರೆ, ಇದ್ ಕೊಡ್ತಾರೆ, ನಾವು ಕೊಡಂಗಿಲ್ಲ. ಕೊಟ್ಟಿದ್ದನ್ನ ನಾವು ವಾಪಸ್ ಅಂತೂ ಕಳ್ಸಲ್ಲ. ಮೇಡಮ್ ನಾನು ಒಂದ್ ಹೇಳ್ತೀನಿ ನೋಡು, ಅದೊಂದು ಅವ್ರದ್ದು ಸ್ಟ್ರಾಟರ್ಜಿ. ಈಗ ನೀವ್ 3000 ರೂಪಾಯಿ ಕೊಟ್ರೆ ಇವಾಗ ಜಾಬ್ ಈಗ ಮಾಡತ್ತಿಲ್ಲ, ನಾನು 2000 ರೂಪಾಯಿ ಬರ್ತದ, ನಾ ಆರಾಮ್ ಇರ್ಬೋದು. ಅದನ್ನ ನೀವೇ ಮಾಡ್ಕೊಳತ್ತೀರಿ. ಆಮೇಲೆ ಅಕ್ಕಿ ಕೊಡ್ತಾನ, ಇದು ಕೊಡ್ತಾನ, ಬಸ್ ಫ್ರೀ ಮಾಡ್ತಾನೆ, ಎಲ್ಲ ಮಾಡ್ತಾನ. ಅದನ್ನ ಸ್ಟ್ರಾಟರ್ಜಿ. ನೆಕ್ಸ್ಟ್ ನಾನ್ ಎಲೆಕ್ಷನ್ ಬಂದಾಗ ನಾನೇ PM ಆಗ್ಬೇಕು ಅಂತ. 2023 ಈಗ CM ಆಗೇನಿಲ್ಲ. ಈಗ ನೆಕ್ಸ್ಟ್ ನೀನ್ 2027 ಮುಗಿತದ. ನಿಮ್ ಸಂದೇಶ ಯಾವಾಗ ಹೋಗ್ಬೇಕು ಅವನಿಗೆ? ನಾವ್ ಕೊಡು ಅಂತ ಹೇಳಕತ್ತಿಲ್ಲ. ನಾವ್ ಸಂದೇಶ ಯಾವಾಗ ಹೋಗ್ಬೇಕು? ಇವಾಗ ನೀವು ಸ್ಟ್ರೈಕ್ ಮಾಡತ್ತೀರಿ. ಮೊನ್ನೆ ಯಾವಾಗ ಒಂದ್ಸಲ ಸ್ಟ್ರೈಕ್ ಮಾಡಿದ್ರೆ ಇನ್ನೂ ಸಂದೇಶ ಹೋಗಿಲ್ಲ. 2027 ಬರೋಷ್ಟಿಗೆ ಇನ್ನೊಬ್ಬ CM ಬರ್ತಾನೆ. ಆಮೇಲೆ ನೀವು ಪ್ರೊಟೆಸ್ಟ್ ಮತ್ತೆ ಸ್ಟಾರ್ಟ್ ಮಾಡ್ತೀರಿ. ಗೊತ್ತಾಗತ್ತಲ್ಲ, ಮುಂದೆ ಗೊತ್ತಾಗಲ್ಲ. ಹೆಂಗ್ ಹೇಳ್ತೀರಿ? ಗೊತ್ತಾಗದಿತ್ತಂದ್ರೆ ಇಷ್ಟೊತ್ತಿಗೆ ನಮ್ ದೇಶದಲ್ಲಿ ನಿರುದ್ಯೋಗನೇ ಇರ್ತಿರ್ಲಿಲ್ಲ. ನೀವ್ ಹೆಂಗ್ ಹೇಳ್ತೀರಿ ಕರೆಕ್ಟ್ ಪರ್ಸನಿಗೆ ವೋಟ್ ಮಾಡ್ರಿ ಅಂತ? ಮತ್ ಯಾರು ಹೋಗಲ್ಲ ಅಂದ್ರೆ ವೋಟ್ ಯಾಕೆ ಮಾಡ್ತೀರಿ? ಬರೀ ಗೌರ್ಮೆಂಟ್ ಮೇಲೆ ಯಾಕೆ ಡಿಪೆಂಡ್ ಆಗ್ತೀರಿ ನೀವು? ಮತ್ತೆ ನಮಗ್ ಜಾಬ್ ಕೊಡೋದೇ ಗೌರ್ಮೆಂಟ್ ಅಲ್ಲ. ಅಲ್ಲ, ಮಹಾತ್ಮ ಗಾಂಧೀಜಿ ಹಂಗಾದ್ರೆ ಬ್ಯಾಡ್ ಬಿಡ, ಈಗ ನೌಕರಿ ಬ್ಯಾಡ್ ಬಿಡ, ನಾವು ಬಿಸ್ನೆಸ್ ಮಾಡ್ಕೊತ ಹೋದ್ರ ಮಹಾತ್ಮ ನಾನು ಹೆಂಡ್ರ ಮಕ್ಕಳ ಜೊತೆ ಆರಾಮ ಇದ್ದಿದ್ರೆ ನಾವ್ ಇವತ್ತು ಸ್ವತಂತ್ರ ಸಿಕ್ತಿದ್ದಿಲ್ಲ. ಅವ್ರ ಎಷ್ಟು ದಿನ ಅಂತ ಹೋರಾಡಿದ್ರು. ಇರ್ಲಿ, ನಾವು ಹೊರಡೋಣ. ಅವ್ರಿಗೆ ಸಕ್ಸಸ್ ಸಿಗ್ತಾ ಇಲ್ಲೋ, ಅವ್ರಿಗೆ ಸಕ್ಸಸ್ ಸಿಗ್ತಾ ಇಲ್ಲ. ಇಲ್ಲಿ CM ಸಿದ್ದರಾಮಯ್ಯ ಇದ್ದಂಗ ಅವ್ರು ಜಾಬ್ಸ್ ಎಲ್ಲ ಹೋರಾಡಿಲ್ಲ, ಅವ್ರು ಫ್ರೀಡಮ್ಸ್ ಹೋರಾಡ್ಯಾರ.
ಆಗಿನ ಕಾಲಕ್ಕ CM ಸಿದ್ದರಾಮಯ್ಯನಂಗ MLA ಇರ್ಲಿಲ್ಲ, ಹಾಗಾಗಿ ಹಂಗ ಆಗಿತ್ತು. ಇವಾಗ ಹಿಂಗ ಆಲತ್ತದ, ನಾವ್ ಇಲ್ಲಿ ಸಫರ್ ಆಲತ್ತೀವಿ. ಆಪ್ಷನ್ ಅದಾವ, ಫ್ರೀಡಮ್ ಆಪ್ಷನ್ ಇಲ್ಲ. ಹಾ, ಇಷ್ಟೇ. ಇಷ್ಟೇ. ಹಾ. ಸರ್ ಒಂದ್ ಸೆಕೆಂಡ್ ಉಚಿತ ಯೋಜನೆಗಳನ್ನ ಕೊಡ ಅಂತೇಳಿ ನಾವ್ ಯಾರು ಹೇಳಿಲ್ಲ. ಕೇಳಿಲ್ಲ, ಅವ್ರದೊಂದು ಸ್ಟ್ರಾಟಜಿ ಸ್ಟ್ಯಾಟಸ್ ಇರ್ಲಿ. ಉಚಿತ ಯೋಜನೆಗಳಿಗೆ ನಾವು ಕೊಡ ಅಂತ ಯಾರಿಗೂ ಹೇಳಿಲ್ಲ. ಇನ್ನ ರೀಸೆಂಟ್ ಆಗಿ ಇನ್ನಾಗ ಸುಪ್ರೀಂ ಕೋರ್ಟ್ ಇದನ್ನ ಅದ್ರದ ತೀರ್ಪನ್ನ ನೀವು ತಿಳ್ಕೊಂಡಿರ್ಬೋದು ಅನ್ಸುತ್ತ. ನ್ಯೂಸ್ ಪೇಪರ್ ಲಾಸ್ಟ್ 2-3 ಡೇಸ್ ಒಳಗ ಒಂದ್ ನ್ಯೂಸ್ ಸುಪ್ರೀಂ ಕೋರ್ಟ್ ಒಂದ್ ಅದನ್ನ ತೀರ್ಪು ನೀಡಿದ. ಬಿಹಾರ್ ಎಲೆಕ್ಷನ್ದಾಗ BJP ಅವರು 10,000 ಹಾಕಿದ್ರ, ಲೇಡೀಸ್ ಅಕೌಂಟಿಗೆ ಸರ್ 10,000 ರೂಪಾಯಿ ಹಾಕಿದ್ರ. ಅಂಡ್ ಈಗ ತಮಿಳ್ನಾಡು ಎಲೆಕ್ಷನ್ ರೀಸೆಂಟ್ ಬರ್ತಾರೆ ಏಪ್ರಿಲ್ ಎಲೆಕ್ಷನ್ದಾಗಿನ ಅವ್ರು 5,000 ಹಾಕಿದ್ರ. ಏನಾಗ ಇವರು ಮತ್ತೇನಂದ ಉಚಿತ ವಿದ್ಯುತ್ ಈಗ ತೆಲಂಗಾಣ CM ರೇವಂತ್ ರೆಡ್ಡಿನ ಅನೌನ್ಸ್ ಮಾಡಿಬಿಟ್ಟ. 19,000 ಬರುತ್ತೆ, 20,000 21,000 ನಾನು ಪೇಮೆಂಟ್ ಕೊಡ್ಬೇಕು. 21,000 ಕೋಟಿ ಪೇಮೆಂಟ್ ನಾನು ಕೊಡ್ಬೇಕು ಸರ್. ಅವ್ರಿಗೆ ಬರೋದು 5,000 ಕೋಟಿದ ಮಹಾತ್ಮ ಗಾಂಧಿ ಸ್ಟ್ಯಾಚು ಮಾಡಾನ. 5,000 ಕೋಟಿದ ಮಹಾತ್ಮ ಗಾಂಧಿ ಸ್ಟ್ಯಾಚು ಮಾಡತ್ತಾರ. ಈಗ ನೀವು ಹೇಳಿದ್ರಲ್ಲ ತಮಿಳ್ನಾಡು, ಅವ್ರು ಕೊಡಕ್ ರೊಕ್ಕ ಇಲ್ಲ. ನಾನು ನೋಡ್ಕೊಂಡು ಬಂದೇನೆ ನ್ಯೂಸ್. ಅದಕ್ಕೆ ಅದನ್ನ ಸ್ಟ್ಯಾಚು ಮಾಡ್ಬೇಕು, ಪೋಸ್ಟಿಂಗ್ ಆದ್ರೆ ಅವ್ರ ರೊಕ್ಕ ಕೊಡಕ್ಕೆ ಇದಿರ್ವಾ? 5,000 ಕೋಟಿದ ಗ್ರಾಂಟ್ ಆಗೈತ್ರಿ ಈಗ ಮಹಾತ್ಮ ಗಾಂಧಿ ಸ್ಟ್ಯಾಚು. ಸೆಂಟ್ರಲ್ ಗವರ್ಮೆಂಟ್ ಮಾಡ್ತಾ ಇದ್ದ ಇಲ್ಲ, ಸ್ಟೇಟ್ ಗವರ್ಮೆಂಟ್ ಸ್ಪಾನ್ಸರ್. BJP ಐತಿ, ಮಹಾತ್ಮ ಗಾಂಧಿ ಸ್ಟ್ಯಾಚು ಯಾಕೆ ಮಾಡ್ತೈತೆ ಹೇಳಿ? ಅದು ತಮಿಳ್ನಾಡು ಕಾಂಗ್ರೆಸ್ ರೂಲ್ಡ್ ಗವರ್ಮೆಂಟ್ ಒಳಗೆ ಅವ್ರು ಯಾಕೆ ಮಾಡ್ತಾರ? ನಿಮಗೆ ಕೊಡಕ್ ರೊಕ್ಕ ಇಲ್ಲ ಅನ್ನತ್ತೀರಿ, ಅಲ್ಲೇ ಸ್ಟ್ಯಾಚು ಮಾಡತ್ತೀರಿ. ನಿಮಗೆ ಫಂಡ್ ಇಲ್ಲ, ನಾನು ಬರ್ಬೋದು. ನಿಮ್ಗೆ ಸ್ಟೇಟ್ ಒಳಗೆ ಫಂಡ್ ಇಲ್ಲ, ಬಟ್ ಫಂಡ್ ಬೇರೆ ಕಡೆಯಿಂದ ಬರತೈತಿ. ಆ ಫಂಡ್ ನಿಮ್ಮ ಇದು ಮಾಡಂಗಿಲ್ಲ. ಯಾಕೆ? ಇವತ್ತಿನ ಪ್ರೊಟೆಸ್ಟ್ ಒಳಗೆ ಹೇಳಿದ್ರ ಪ್ರಕಾರ ನನಗೆ ಅಷ್ಟು ಅದ್ರ ಮಾಹಿತಿ ಇಲ್ಲ. ಪ್ರೊಟೆಸ್ಟ್ ಒಳಗೆ ಹೇಳಿದ್ರ ಪ್ರಕಾರ ಕರ್ನಾಟಕ ಗೌರ್ಮೆಂಟ್ ಏನಕ್ಕೆ ಡಿಲೇ ಮಾಡ್ತಾ ಇದೆ ಅಂತಂದ್ರ, ಕರ್ನಾಟಕ ಗೌರ್ಮೆಂಟ್ ಇಂದನ ತೆಲಂಗಾಣ ಎಲೆಕ್ಷನ್ಗೆ ಅಮೌಂಟ್ ಹೋಗಿದೆ, ಕರ್ನಾಟಕ ಗೌರ್ಮೆಂಟ್ ಇಂದನ ಬಿಹಾರ್ ಎಲೆಕ್ಷನ್ಗೆ ಅಮೌಂಟ್ ಹೋಗಿದೆ, ಕರ್ನಾಟಕ ಗೌರ್ಮೆಂಟ್ ಇಂದನ ಮಧ್ಯಪ್ರದೇಶ ರಾಜಸ್ಥಾನ್ ಗೌರ್ಮೆಂಟ್ ಎಲೆಕ್ಷನ್ ಒಳಗೆ ಇಲ್ಲಿಂದನ ಫಂಡ್ ಹೋಗಿದಂತ. ಅಂಡ್ ಇಲ್ಲಿಂದ ಹೈಕಮಾಂಡಿಗೂ ಸಲ ಫಂಡ್ ಕಳಿಸ್ತಾರಂತ. ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿಗೆ ಫಂಡ್ ಕಳಿಸ್ತಾರಂತ. ದೆನ್ ಇಲ್ಲಿಂದನ ಈಗ ನೆಕ್ಸ್ಟ್ ಕೇರಳ ತಮಿಳ್ನಾಡಿಗೂ ಇವ್ರು ಫಂಡ್ ಕಳ್ಸೋರು ಅದಾರ, ತಯಾರಿ ಒಳಗೆ ಅದಾರಂತ ಇವತ್ತು ನಾರಾಯಣ ಸ್ವಾಮಿ ಅವರು ಹೇಳಿದ್ರು. ಅಂದ್ರೆ ಅವ್ರಿಗೆ ಈಗ 19,600 ಕೋಟಿ ರೂಪಾಯಿ ಏನೋ ಅಬಕಾರಿದು ಬರುತ್ತಂತ. ಅದ್ರದ್ದು ಅಂದ್ರೆ ಅವ್ರು ಎಸ್ಟಿಮೇಟ್ ಇಂತಿಷ್ಟು ಹಾಕೊಂಡ್ಬಿಟ್ಟಿರ್ತಾರೆ, 1 ವರ್ಷದಿಂದ ಇಷ್ಟು ಬರ್ಬೋದು ಅಂತೇಳಿ. ಈಗ ಬೇರೆ ಸ್ಟೇಟ್ ಒಳಗೆಲ್ಲ ಗುಜರಾತ್ ಒಳಗೆ ಇದನ್ನು ಬ್ಯಾನ್ ಅದ, ಸರಾಯಿನ ಬ್ಯಾನ್ ಅದ. ಬಟ್ ಅವರು ಬಜೆಟ್ ಹೆಂಗ್ ಮಂಡನೆ ಮಾಡ್ತಾರ, ಈಗ ಒಂದ್ ಬಜೆಟ್ ಮಂಡನೆ ಮಾಡಿದಾರ, ಕೊರತೆ ಬಜೆಟ್ ಮಂಡನೆ ಮಾಡ್ಲಿ, ಎಷ್ಟು ಮಾಡ್ಬೇಕು ಲಿಮಿಟ್ ಇರುತ್ತೆ, ಒಂದ್ ಲಿಮಿಟ್. ಇವರು ಸರಿನ 1,15,000 ಕೋಟಿ ಮಾಡಿದ್ರು ಕೊರತೆ ಬಜೆಟ್. ಅಂದ್ರೆ 1,15,000 ಕೋಟಿ ತನಕ ಸಾಲ ಮಾಡಿದ್ರು. ಫಸ್ಟ್ ಅದಕ್ಕಿಂತ ಮೊದಲು ಬಜೆಟ್ 24 ಬಜೆಟ್ ಒಳಗೆ ಮಾಡಿದ್ರ 85,000 ಪ್ಲಸ್ 85,000 ಕೋಟಿ ಪ್ಲಸ್ ಕೊರತೆ ಬಜೆಟ್ ಮಂಡನೆ ಮಾಡಿದ್ರು. ಎವ್ರಿ ಇಯರ್ ಬರೀ ಹಿಂಗ ಸಾಲ ಮಾಡ್ಕೋತ ಹೋಗಿ ಈಗ ಎಷ್ಟು 5 ಲಕ್ಷ ಕೋಟಿ ಸಮಥಿಂಗ್ ಬಂದಿದೆ ಸಾಲ. ಓವರ್ ತಲೆ ಮೇಲೆ ಎಷ್ಟು ಬೀಳುತ್ತೆ ಅಂದ್ರೆ ಕಡಿಮೆ ಅಂದ್ರೆ 70,000-80,000 ರೂಪಾಯಿ ಬೀಳುತ್ತೆ. ಎಕನಾಮಿ ಎಷ್ಟೈತ್ರಿ ನಮ್ದು? ಎಕನಾಮಿ ಎಷ್ಟು ಬಂದೈತ್ರಿ ನಮ್ದು? ಯಾವ್ದು ಎಕನಾಮಿ ಎಷ್ಟೈತಿ ನಾವು ಗೊತ್ತೈತಿ ನಮ್ದು? 3rd ಲಾರ್ಜೆಸ್ಟ್ ಎಕನಾಮಿ, 4th ಲಾರ್ಜೆಸ್ಟ್ ಎಕನಾಮಿ ಅದೇವಲ್ರಿ ನಾವು. ಎದಕ್ ಬಂದ್ವಿ? ಸಾಲ ಮಾಡಿದಕ್ಕೆ ಬಂದ್ವಿ. ಸಾಲ ಮಾಡ್ಲಾರ್ದಂಗೆ ಯಾರು ಡೆವಲಪ್ ಆಗಂಗಿಲ್ಲ. ಅದಕ್ಕೆ ನಾ ಆಗಲ್ಲ ನಿಮ್ಗೆ ಹೇಳಿದೆ, ಲೋನ್ ಮಾಡಿ ಅಗ್ರಿಕಲ್ಚರ್ ಬಿಸ್ನೆಸ್ ಮಾಡ್ರಿ ಅಂತೇಳಿ. ಸಾಲ ಮಾಡ್ಲಾರ್ದಂಗೆ ಯಾರು ಬೆಳಕ್ ಸಾಧ್ಯ ಇಲ್ಲ. ಎಲಾನ್ ಮಸ್ಕ್ ಲೋನ್ ಐತಿ, ಬಟ್ ಅವ್ರು ಅವ್ರದ್ದು ಅಸೆಟ್ ತೋರ್ಸಂಗಿಲ್ಲ. ಅವ್ರು ಲೋನ್ ಮಾಡ್ತಾರೆ, ಲೋನ್ ಮಾಡಿದ್ರೆ ನಾವು ಮುಂದೆ ಹೋಗುದು. ಲೋನ್ ಮಾಡಲ್ಲ ನಮ್ಮ ಕಡೆ. ಎಕನಾಮಿ ಜಾಸ್ತಿ ಬರ್ತಾ ಇದೆ ಅಂದ್ರೆ GST ನಮ್ಮಲ್ಲಿಂದ ಜಾಸ್ತಿ ಪೇ ಮಾಡ್ತಿದಾರ ಅಂತ ಅರ್ಥ. ಅಂದ್ರೆ GST ನಮ್ಮಲ್ಲಿಂದ ಜಾಸ್ತಿ ಪೇ ಮಾಡ್ತಾ ಇದಾರ ಅಂತಂದ್ರ ಕಡಿಮೆ ದುಡ್ಡಿಗೆ ನಮ್ಮಲ್ಲಿಯವ್ರು ಕೆಲಸ ಕೊಡ್ತಾ ಇಲ್ಲ, ಬಿಹಾರದವ್ರು ಕೆಲಸ ಕೊಡ್ತಿದಾರ. 5 ಬಿಟ್ಟು 10,000 ಕೊಟ್ರಿ ಅಂದ್ರೆ ನೀವು ಎಲ್ಲ ಬೆಂಗಳೂರು ನಡ್ರಿ. ನಾನು ಬೆಂಗಳೂರಿನ 7 ತಿಂಗಳಿದ್ದೇನೆ. ಜಸ್ಟ್ 5,000 ಬಿಟ್ಟು ನೀವು 5,000 ಕೊಟ್ಟಂದ್ರೆ ಬೇಕಾದಂಗೆ ಅವ್ರು ಪಾತ್ರೆ ತೊಳಿತಾರ, ಪ್ಯೂನ್ ನೌಕರಿ ಮಾಡ್ತಾರ, ಸೆಕ್ಯೂರಿಟಿ ಗಾರ್ಡ್ ಮಾಡ್ತಾರ. ಅವ್ರು ಏನ್ ಕೆಲಸ ಕೊಡ್ತಾರೆ ಎಲ್ಲ ಮಾಡ್ತಾರ. ಒಟ್ಟ ಇಲ್ಲ ನಂಗಿಲ್ಲ ಅವ್ರು. ಈ ಬಾಂಗ್ಲಾದೇಶಿಯವರು ಬಂದದಾರ. ಈಗ 5,000 ಕೊಟ್ರೆ ಎಲ್ಲಾ ಕೆಲಸ ಮಾಡ್ತಾರ ಅವ್ರು. ಇದನ್ನ ಮಾಡಂತಂಗಿಲ್ಲ, ಎಲ್ಲಾನು ಮಾಡ್ತಾರ ಅವ್ರು. ಅದ ಪ್ಲಾಸ್ಟಿಕ್ನು ಆಯ್ತಾರ, ನೀವು ರೋಡ್ನ ಕ್ಲೀನ್ ಮಾಡ್ತಾರೆ, ಎಲ್ಲ ಕೆಲಸ ಮಾಡ್ತಾರ. 5,000 ಕೊಟ್ಟು ಅವ್ರು ನಮ್ಮಲ್ಲಿ ಅವ್ರು ಕೆಲಸ ಕೊಡ್ತಾ ಇಲ್ಲ. ಅದಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ನಾವು. ಅವರು ಅಲ್ಲ ಅಂದ್ರೆ ಈಗ ನೀವು ಗೌರ್ಮೆಂಟ್ ಪರವಾಗಿ ನೀವು ಹೆಂಗ್ ಹೇಳ್ತೀರಿ ಅಂತಂದ್ರೆ ಬೇರೆ ಸ್ಟೇಟ್ ನವ್ರು ಬಂದಿಲ್ಲಿ ಬರೀ 5,000 ಕೆಲಸ ಮಾಡ್ಲಿ, ನಮ್ಮಲ್ಲಿ ಅವರು ನಿರುದ್ಯೋಗದಿಂದ ಹಿಂಗ ತಿರುಗಾಡ್ಲಿ ಅಂತ ನೀವು ಹೇಳ್ತೀರಿ. ಸರ್, ನೀವ್ ಫಸ್ಟ್ ಜಾಬ್ ಬೇಕಂತ ಪ್ರೊಟೆಸ್ಟ್ ಮಾಡ್ಬಾರ್ದು. ಪ್ರೀಬಿಸ್ ತೆಗೀರಿ ಅಂತ ಪ್ರೊಟೆಸ್ಟ್ ಮಾಡಿ ಜಾಬ್ ತಾನ ಬರ್ತಾವ. ಯಾವ್ದ್ರಿ ಪ್ರೀಬೀಸ್ ಈಗ ಇದನ್ ಕೊಡತ್ತಾರಲ್ಲ ನಮಗ್, ಬಸ್ ಫ್ರೀ, ಆ ಫ್ರೀ, ಅದನ್ನ ತೆಗದ್ರ ಅನುಭವಿಸ್ತಾ ಜಾಬ್ ಅವ್ರ ಎಲ್ಲಾರು ಕೂಡ ಅಂದ್ರೆ ನಾವು ಓಪನ್ಲಿ ಹೇಳ್ತಿದ್ದೇನೆ. ಈ ಪ್ರೊಟೆಸ್ಟ್ ಅಲ್ಲ, ನಾನು ಲಾಸ್ಟ್ ನಾನು ತಗೋಗತ್ತಿಲ್ಲ. ನಾವು ಅದಕ್ಕೆ ಸಂಬಂಧ ಡಿಸೆಂಬರ್ 8ನೇ ಪ್ರೊಟೆಸ್ಟ್ ನಾನು ಅರೆಸ್ಟ್ ಆಗಿನಿ. ಡಿಸೆಂಬರ್ 8ನೇ ಪ್ರೊಟೆಸ್ಟ್ ನಾನು ಅರೆಸ್ಟ್ ಆಗಿನಿ. ಬೇಕಾದ್ರೆ ನಿಮಗೆ ವಿಡಿಯೋ ನೀವು ಪ್ರೊಟೆಸ್ಟ್ ಮಾಡುದು ಜಾಬ್ ವೇಕೆನ್ಸಿ ಅಲ್ಲ, ಪ್ರೀವಿಯಸ್ ತೆಗೀರಿ ಅಂತ ಮಾಡ್ರಿ, ಜಾಬ್ ಅವ್ರು ಬಿಡ್ತಾರೋ ಅಷ್ಟ. ರಿಸರ್ವೇಶನ್ ಮಾತ್ ಹೇಳ್ತಾರ ಅವ್ರೀಗ 56 ರಿಸರ್ವೇಶನ್ ನಾವ್ ಕೊಡ್ತೇವಿ ಅಂತ ಹೇಳತ್ತಾರು. ಎಲೆಕ್ಷನ್ ಇದಕ್ ನೀವ್ ಆನ್ಸರ್ ಎಲೆಕ್ಷನ್ ಟೈಮ್ ದೊಳಗ ಅವ್ರು ಹೇಳಿದ್ರು
ಇಷ್ಟಕ್ಕೆ ನಾವ್ ಇಷ್ಟ ಕೊಡ್ತೇವೆ, SC ಗೆ ಇಷ್ಟ ಜಾಸ್ತಿ ಮಾಡ್ತೇವಿ, ST ಗೆ ಮಾಡ್ತೇವೆ, OBC ಮಾಡ್ತೇವೆ ಅಂತ ಅವ್ರು ಹೇಳಿದ್ರು. ಆ ಬೇಸ್ ಮೇಲೆ ಎಲ್ಲಾ ರೋಟ್ ಹಾಕಿದಿರಿ. ಈ 56 ಗೌರ್ಮೆಂಟ್ ಹೈಕೋರ್ಟ್ ನ ನಿಲ್ಲಲ್ಲ ಅಂತ ಅವಾಗೂ ಗೊತ್ತಿತ್ತು. ಬಟ್ ಅದಾದ್ಮೇಲೂ ನೀವು ಓಟ್ ಹಾಕಿರಿ. ಈಗ 56 ಕೊಡ್ಬೇಡ್ರ ಅಂತ ಹೆಂಗ? ಅವಾಗ ನೀವು ಕೇಳ್ಬೇಕಾಗಿತ್ತಲ್ಲ ಓಟ್ ಹಾಕೋಕ್ಕಿಂತ ಮುಂಚೆ. ಮೇಡಮ್ ಒಂದ್ ಪಾಯಿಂಟ್ ನಂದು ಸರ ವಾಲ್ಮೀಕಿ ನಿಗಮ ಅಂತ ಬರುತ್ತೆ ಸರ್. ವಾಲ್ಮೀಕಿ ನಿಗಮದಿಂದನೇ ಅಷ್ಟು ಅದು 8,000 ಕೋಟಿನೋ ಪ್ಲಸ್ ಸರ್. ಅಷ್ಟು ಅದನ್ನ ನಾಗೇಂದ್ರ ಸಿಂಗ್ ಇದು ಇದೆ ಸರ್, ಅವರು ವಾಲ್ಮೀಕಿ ನಿಗಮದ ಏನೋ ಅಧ್ಯಕ್ಷನೇ ಇದ್ರು, ಅವ್ರ ಅಂಡರ್ ಬರುತ್ತೆ. ಅದ್ರ ವಾಲ್ಮೀಕಿ ನಿಗಮದ ಅಮೌಂಟು ಅಂಡ್ SC/ST ಲಿಮಿಟ್ ಇರುತ್ತೆ ಸರ್, ಅವ್ರಿಗೆ ಅನೌನ್ಸ್ ಸಪ್ರೇಟ್ ಇಟ್ಟಿರ್ತಾರೆ ಸರ್. ಆ ಅಮೌಂಟ್ನ ಎಲ್ಲಾನು ಇವ್ರು ಏನ್ ಬಿಟ್ರ ಇವು ಪುಕ್ಸಟ್ಟೆ ಯೋಜನೆಗಳ ಸರ್, ಫ್ರೀ ಯೋಜನೆ, ಈ ಯೋಜನೆ ತೊಗೊಂಡ್ ಬಂದು ಹಾಕೊಂಡಿದ್ದಾರೆ ಸರ್. ಅಂದ್ರೆ ಗೌರ್ಮೆಂಟ್ ಒಳಗ ಹಣ ಇಲ್ಲ ಸರ್, ಗೌರ್ಮೆಂಟ್ ಒಳಗ ಹಣ ಇಲ್ಲ. ಅದಕ್ಕೆ Hi, listen everybody. Hi, hello. Listen to me. I want to know if the unemployment, is it national issue or not? ಎಸ್ ಸರ್, ಅಬ್ಸಲ್ಯೂಟ್ಲಿ ಎಸ್. It is our national issue. It is our national problem, and it should be solved. And one thing that I would like to tell, as you have seen that Rahul Gandhi always speaks about the youth employment. Rahul Gandhi always talks about that there should be job recruitment, there should be employability in the country. He always addresses this issue in the parliament. But one thing that I have noticed, and the Karnataka state and the youth of Karnataka, I witnessed that Rahul Gandhi has never spoken. Rahul Gandhi has never addressed the issue of not recruitment in Karnataka. Is that not his responsibility? Because he addresses the issue that youth should get jobs, ಸರ್ ನಮ್ಮಲ್ಲಿ and he always addresses the issues at national level. Is our state issue, is not our national country's issue today? ಜಾಬ್ ಎಷ್ಟು ಜಾಬ್ ಬರ್ತಿದ್ವು ಅದ್ರೊಳಗೆ ಅವರ ಅಷ್ಟು ಇದು ಮಾಡತ್ತಾರ. ಎಂಪ್ಲಾಯ್ಮೆಂಟ್ ಬೇಡ, AI ಸಮಿಟ್ ಆತಲ್ಲ ಮೊನ್ನೆ ಡೆಲ್ಲಿ ಒಳಗೆ, ಅದ್ರೊಳಗೆ ಕಾಂಗ್ರೆಸ್ದವ್ರ ಇದು ಮಾಡಿದ್ರಿ. ನರಬತ್ಲೆ ಮಾಡಿದ್ರು. ಎದಕ್ಕೆ ಕಾರ್ಯಬತ್ಲ ಮಾಡಿದ್ರಿ? ಅದ್ರೊಳಗೆ ಜಾಬ್ ಆಪರ್ಚುನಿಟಿ ಎಷ್ಟು ಬರ್ತಾವ ನಿಮಗೆ? ಮತ್ತೆ ಇದಕ್ಕೆ ಪ್ರೊಟೆಸ್ಟ್ ಮಾಡ್ತೀರಿ? Protest ಮಾಡ್ತಾ ಇರೋ government ಮಾಡ್ತಾ ಇದ್ರ ಸರ್. ಮತ್ತೆ ಇನ್ನೊಂದು ಡೌಟ್ ರೀ, ನಾ ಪ್ರೊಟೆಸ್ಟ್ ಮ್ಯಾಗ ಮಾತಾಡ್ತೀನಿ. ಈಗ ಪ್ರೊಟೆಸ್ಟ್ ನೀವು ರಿಕ್ರೂಟ್ಮೆಂಟ್ ಮಾಡಿದ್ರಿ ಇವತ್ತು. ನೀವು ಪ್ರೊಟೆಸ್ಟ್ ಫ್ರೀ ಬೀಸ್ ಕೊಡಬೇಡ್ರಿ ಅಂತ ಯಾವ ಥರ ಮಾಡಿರಿ ಪ್ರೊಟೆಸ್ಟ್? ಪ್ರೊಟೆಸ್ಟ್ ಜನ ಈಗ ಜನ ಆಗಿರಲ್ಲ, ಪ್ರೊಟೆಸ್ಟ್ ಫ್ರೀ ಬೀಸ್ ಕೊಡಬೇಡ್ರಿ ಅಂತ ಯಾವ ಥರ ಮಾಡಿರಿ? ಈಗ ಪ್ರೊಟೆಸ್ಟ್ ಮಾಡಿದ್ರಲ್ಲ ನೀವು, ಬೇಡ ನಮಗ್ ಜಾಬ್ ಕೊಡ್ರಿ ಅಂತ ಪ್ರೊಟೆಸ್ಟ್ ಮಾಡ್ರಿ, ನಾವು ಒಪ್ಕೊಂತೀವಿ ಅಷ್ಟೇ. ಅಲ್ಲೇ ರೊಕ್ಕ ಬರ್ತೈತ್ರಿ, ಅದೇ ರೊಕ್ಕ ವೇಸ್ಟ್ ಆಗತ್ತೆ ಕೇಳತ್ತೆ ನಾ ನಿಮಗೆ. ಅಲ್ಲೇ ರೊಕ್ಕ ಹೊಂಟೈತಿ ನಿಮಗೆ ಸರ್. ಇನ್ನೊಂದು ಸರ್, ಈಗ ಎಕ್ಸಾಂಪಲ್ ಬಸ್ ಒಳಗ ರೈಟ್. ನಾ ಹೇಳ್ತೀನಿ ನಿಮಗೆ, ಪ್ರೊಟೆಸ್ಟ್ ಇದ್ರ ಮ್ಯಾಗ ಮಾಡ್ರಿ. ಫ್ರೀ ಬೀಸ್ ಬ್ಯಾಡ್, ನಮಗೆ ಗೌರ್ಮೆಂಟ್ ಜಾಬ್ ಕೊಡ್ರಿ. ಆಯ್ತು, ಏನಾಯ್ತ್ರಿ? ಎಲ್ಲ ಯುಟಿಲೈಸ್ ಮಾಡ್ಕೊಂಡಿದ್ರಲ್ಲ, ಇವಾಗ ಬೇಡ ಅಂದ್ರೆ ಏನ್ ಮಾಡ್ಬೇಕು? ಅದೇ ಎಲ್ರು ಮಾಡ್ಕೊಂಡಿದಾರಲ್ಲ. ದಿನಾಲು ತಾವೆಲ್ಲಿಂದ ಬರ್ತೀರಾ? ಇವತ್ತು ಆಟೋಗ್ ಬಂದ್ರಿ. ತಾವೆಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕಂತಂದ್ರೆ ಹೇಗ್ ಹೋಗ್ತೀರಾ? ಬಸ್ಸಿಂದ ತಾವು ಅಡ್ಡಾಡ್ತಿರೋ ಅಥವಾ ಇಲ್ಲ? ನಿಮ್ ಫ್ಯಾಮಿಲಿಯಲ್ಲೂ ಕೂಡ ಯಾರು ಅಡ್ಡಾಡಂಗಿಲ್ಲ. ಹಾಗಿದ್ರೆ ನಿಮ್ದು ರಿಚ್ ಫ್ಯಾಮಿಲಿ ಇದೆ, ಬಡೋ ಜನರೆಲ್ಲ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಫ್ರೀ ಬಸ್ ಅಲ್ಲಿ ಓಡಾಡ್ತಾ ಇದ್ದಾರೆ, ಫ್ರೀ ಫೆಸಿಲಿಟೀಸ್ ಅನ್ನ ತಗೊಳ್ತಾ ಇದ್ದಾರೆ. ದಿವ್ಯಾ ಅವ್ರೆ, ನೀವ್ ಎಲ್ಲಿಂದ ಬರ್ತೀರಾ ಇಲ್ಲಿ ಕೋಚಿಂಗಿಗೆ? ಅಲ್ಲ, ಎಲ್ಲಿಂದ ಬರ್ತೀರಾ? ಡಿಸ್ಟೆನ್ಸ್ ಯಾವ ಊರಿಂದ ಬರ್ತೀರಾ? ಸಲ್ಗಿನಕೊಪ್ಪ. ಹೇಗ್ ಬರ್ತೀರಾ? ನಡ್ಕೋತಾ ಬರ್ತೀರಾ ಅಥವಾ ನೇತ್ರಾವರಪ್ಲೆ ಕಾರ್ ತಗೊಂಡ್ ಬರ್ತೀರಾ ಅಥವಾ ಫ್ರೀ ಬಸ್? ಲೈಕ್ ಸೊ ಈ ಫೆಸಿಲಿಟೀಸ್ ಮೇಲೆ ಯಾವತ್ತಾದ್ರೂ ನಮಗ್ ಬೇಡ, ಇದರಿಂದ ಕರ್ನಾಟಕ ಗೌರ್ಮೆಂಟಿಗೆ ಲಾಸ್ ಆಗ್ತಾ ಇದೆ, ಅದರಿಂದ ಅವ್ರು ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ, ಇದೇ ಹಣವನ್ನು ನೀವು ಸೇವ್ ಮಾಡ್ಕೊಂಡು ರಿಕ್ರೂಟ್ಮೆಂಟ್ ಮಾಡಿ ಅಂತ ಹ್ಯಾವ್ ಯು ಎವರ್ ಪ್ರೊಟೆಸ್ಟೆಡ್? ಸರ್ ಈ ಪ್ರೊಟೆಸ್ಟ್ ನಾನು ಪ್ರೂಫ್ ಕೊಡಿಸ್ತೀನಿ ಸರ್. ಉಚಿತ ಯೋಜನೆ ಬ್ಯಾಡ ಅಂತೇಳಿ ಹೆಣ್ಮಕ್ಳು ಹೇಳಿದ್ದಾನೆ, ನಾನು ಪ್ರೂಫ್ ಕೊಡಿಸ್ತೇನೆ. ಪ್ರೊಟೆಸ್ಟ್ ಮಾಡಿದ್ದಾನೆ ಸರ್. ನರಗುಂದ್ ಬಸ್ ಸ್ಟ್ಯಾಂಡ್ ಸರ್, ನರಗುಂದ್ ಬಸ್ ಸ್ಟ್ಯಾಂಡ್ ನರಗುಂದ್ ಬಸ್ ಸ್ಟಾಪ್ ನಲ್ಲಿ ನಾನು ಕಣ್ಣಾರೆ ಕಂಡೆ ಸರ್. ನರಗುಂದ್ ಬಸ್ ಸ್ಟಾಪ್ ನೊಳಗ ಬಸ್ ಹತ್ತುಮ್ದೆ ನಾವು ಜಸ್ಟ್ ಸೀಟ್ನಾಗ ಬಸ್ನಾಗ ಕೂತಿದ್ದೆ ನಾವು. ಜಸ್ಟ್ ಲೇಡೀಸ್ ಇಬ್ರು ಹತ್ಕೊಂಡಿದ್ರು. ಅಂದ್ರೆ ಎಲ್ಲ ಮುಂದೆ ಗುಡ್ಡಕ್ಕೆ ಹೋಗಿ ಬಸ್ ಬಂದ್ ಜನ ಸರ್. ಅದು ಜನ ಸಿಕ್ಕಾಪಟ್ಟಿ ಜಾಸ್ತಿ ರಶ್ ಆಗೈತ್ರಿ. ಜಸ್ಟ್ ಹಿಂಗ್ ಮಗಳಂಗ್ ಟಚ್ ಆಗಿದ್ದಕ್ಕ ಅವ್ರು ಇವ್ರ ಜುಟ್ಲ ಹರಡಿದ್ರ, ಅವ್ರ ಜುಟ್ಲ ಹೊಡೆದ್ರ, ಧ್ವಂಸ ಬಿಡಾಡತ್ತಾರ ಸರ್. ಒಳ್ಳಪ್ಪ ಸರ್, ಅವ್ರ ಮಂಗಲ್ಯನ ಅವ್ರ ಹಾಕೊಂಡಾರ. ಈ ಕಡೆ ಅಲ್ಲಿಂದ ಬಸ್ ಕಂಟ್ರೋಲರ್ ಬಂದ ತಕ್ಷಣ ಅವ್ರೇ ಹೇಳ್ತಾರೆ, ಈ ಕಟ ಈ ಬಸ್ ಫ್ರೀ ಮಾಡಿದ
ಅಲ್ಲ ನಾನೊಂದ್ ಹೇಳ್ತೀನಿ, ನೀವ್ ಹೇಳ್ತಾ ಇದ್ದೀರಿ ಇದರ ಮೇಲೆ ಮಾತುಕತೆಗಳು ಆಗಿದ್ದಾವೆ. ಮಲ್ಲಿಕಾರ್ಜುನ್ ಅವರೇ, ನೀವ್ ಹೇಳ್ತಾ ಇದ್ದೀರಿ ಈ ಒಂದು ವಿಷಯದ ಮೇಲೆ ಮಾತುಕತೆಗಳು ಆಗಿದ್ದಾವೆ ಅಂತ ಹೇಳ್ತಾ ಇದ್ದೀರಿ. ಯಾರು ಈ ವಿಷಯ ಮೇಲೆ ಮಾತಾಡಿದಾರಲ್ಲ ಅವರು ನನ್ನ ಆಧಾರ್ ಕಾರ್ಡ್ ಬೇಡ, ರೊಕ್ಕ ತಗೊಂಡು ಟಿಕೆಟ್ ಕೊಡ್ರಿ ಅಂತ ಹ್ಯಾವ್ ದೇ ಟೋಲ್ಡ್ ಎವರ್? ಸರ್ ಮಾದೇವಪ್ಪ ಸರ್ ಒಂದ್ ಸೆಕೆಂಡ್ ಸರ್ ರೈಟ್, ನೋ ರೈಟ್ ಸರ್ ಒಂದ್ ಸೆಕೆಂಡ್ ಸರ್ 3,000 ರೂಪಾಯಿ ಸ್ಟೂಡೆಂಟ್ಸ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು 3,000 ರೂಪಾಯಿ ಅಕೌಂಟಿಗೆ ಬಂದಾಗ ನನಗೆ ಬೇಡ ಅಂತ ಗವರ್ನಮೆಂಟ್ ಗೆ ವಾಪಸ್ ರೊಕ್ಕ ಕೊಡ್ತಾರೆ. ಸರ್ ಒಂದ್ ಸೆಕೆಂಡ್ ಸರ್ ಕೊಟ್ಟಿರಲ್ಲ, ನಿಮಗ್ ಬೇಕಾಗಿದೆಯೋ ಅಥವಾ ಬೇಡ ಆಗಿದೆ? ಬೇಕಾಗಿದೆ ಮತ್ತೆ ಸರ್ ಒಂದ್ ಸೆಕೆಂಡ್, ಮಹಾದೇವಪ್ಪ ನಿನ್ ಹೆಂತಿಗೂ ಫ್ರೀ, ಸಿದ್ದರಾಮಯ್ಯ ನಿನ್ ಹೆಂತಿಗೂ ಫ್ರೀ, DK ನಿನ್ ಹೆಂತಿಗೂ ಫ್ರೀ ಅಂತ ಮಾಡಿದಾರ. ಅಂದ್ರ ಸಬಲರಿಗೆ ಕೊಟ್ಟಿದಾರ, ಇವ್ರು ದುರ್ಬಲರಿಗೆ ಕೊಟ್ಟಿದಾರ. ಸಬಲರಿಗೆ ಏನ್ ಕೊಡ್ಬೇಕಾಗಿತ್ತು ಸರ್ ಇವ್ರು? ಅದನ್ನ ಕೊಡೋ ನೀವ್ ಏನಂದ್ರೆ ಎಲ್ಲಿ ಫ್ರೀ ಮಾಡ್ಬೇಕಂದ್ರ ಸರ್ ಆರೋಗ್ಯ ಫ್ರೀ ಮಾಡ್ಬೇಕ್ರಿ, ಅಂದ್ರೆ ಮೆಡಿಕಲ್ ಏನ್ ಫೆಸಿಲಿಟಿ ಅದನ್ನ ಫ್ರೀ ಮಾಡ್ಬೇಕು, ಎಜುಕೇಶನ್ ಫ್ರೀ ಮಾಡ್ಬೇಕು. ಇದು ಪುಕ್ಸಟ್ಟೆ ಕೊಟ್ರೆ ಏನಕ್ಕೆ ಯೂಸ್ ಅದ ಸರ್? ಪ್ರೊಟೆಸ್ಟ್ ಮಾಡುವಾಗ ಇದನ್ನ ಏನಕ್ಕೆ ಯೂಸ್ ಅದ? ಪ್ರೊಟೆಸ್ಟ್ ಮಾಡುವಾಗ ಮೊನ್ನೆ ಇವತ್ ಮಾಡಿದ್ರಲ್ಲ ಇದನ್ನ ಕೇಳ್ಬೇಕಿತ್ತು. ಪ್ರೊಟೆಸ್ಟ್ ಮಾಡಿದ್ದು ರಿಕ್ರೂಟ್ಮೆಂಟ್ ಮಾಡ್ಬೇಕು ಅಂತ ಮಾತ್ರ ಮಾಡಿದ್ದು. ರಿಕ್ರೂಟ್ಮೆಂಟ್ ಆಗ್ಬೇಕಂತ ಮಾತ್ರ ನಮ್ದು ಇವತ್ತಿನ ಪ್ರೊಟೆಸ್ಟ್ ಮೂಲ ಉದ್ದೇಶ. ನಮ್ಮಲ್ಲಿ ಏನ್ ಐತಿ, ನಮ್ಗೆ ಏನ್ ಸಿಗಾತೈತಿ ಅದ್ರ ಮೇಲೆ ನಮಗ್ ಸ್ಟ್ರೈಕ್ ಬೇಡ. ನಮ್ ಕಡೆ ಏನಿಲ್ಲ, ನಮ್ಗ್ ಜಾಬ್ಸ್ ಇಲ್ಲ, ಅದ್ರ ಮೇಲೆ ನಾವ್ ಮಾಡಾಕ್ತಿವಿ ಸ್ಟ್ರೈಕ್. ಜನರಿಗೆ ನೀಡಿರುವಂತದ್ದು ಯಾವ್ದು ಯೋಜನೆಗಳು ಸಿದ್ದರಾಮಯ್ಯ ತರಲ್ಲ. ಯಾಕಂತಂದ್ರೆ ಈ ಯೋಜನೆಗಳು ಯಾಕೆ ಆಯ್ಕೆ ಮಾಡಿ ಅವರನ್ನ ನಾನು ಆಯ್ಕೆ ಮಾಡಿಲ್ಲ, ವೋಟರ್ ಐಡಿ ಮಾಡಿಲ್ಲ.